ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಕುಡಿಯುವಂತಹ ಯಾವ ಮಾನಸಿಕ ಸೆಳೆತ ಕೂಡ ಇಲ್ಲ ಸ್ನೇಹಿತರೆ. ನಾವು ಪ್ರತಿದಿನ ಈ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳ ಬುಕ್ ಅನ್ನು ಓದ್ಕೊಂಡು ಅದರಲ್ಲಿರುವಂತಹ ವಿಷಯವನ್ನು ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. 8ನೇ ಹೆಜ್ಜೆಯ ಕೊನೆಯ ಭಾಗದಲ್ಲಿ ಇದ್ದೀವಿ. ಈಗಷ್ಟೇ 8ನೇ ತಿಂಗಳ ಪ್ರಾರಂಭವಾಗಿದೆ. ನಮ್ಮಲ್ಲೂ ಕೂಡ 8ನೇ ಹೆಜ್ಜೆ ಬಗ್ಗೆ ಪ್ರತಿದಿನ ಮಾತನಾಡ್ತಾರೆ. ಇಲ್ಲಿ ಬುಕ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಬಿಗ್ ಬುಕ್ ಅಥವಾ ಏನು 12 ಹೆಜ್ಜೆಗಳು 12 ಪರಂಪರೆಗಳಲ್ಲಿ ಏನು ಬರೆದಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಿನ್ನೆ ನಾವು ಎಲ್ಲಿಗೆ ನಿಂದಿರ್ಸಿದ್ವಿ ಅಂತಂದ್ರೆ, ತೊಂದರೆ ಅಂದ್ರೆ ಏನು? ತೊಂದರೆ ಅಂತಂದ್ರೆ ನಾವು ಯಾರ್ಯಾರಿಗೆ ಹಾರ್ಮ್ ಮಾಡಿವಿ, ಯಾರ್ಯಾರಿಗೆ ನೋವನ್ನ ಕೊಟ್ಟಿವಿ, ಅಥವಾ ಯಾರಿಗೆ ನಾವು ಕೆಟ್ಟನ್ನ ಮಾಡಿದ್ವಿ, ಅಥವಾ ಕೆಟ್ಟದ್ದನ್ನ ಮಾಡಿವಿ, ಅಥವಾ ಯಾರಿಗೆ ನಾವು ತೊಂದರೆ ಅನ್ನುವಂಥ ಒಂದು ಶಬ್ದದ ವಿಸ್ತೃತ ಪದವನ್ನ ನಾವು ನಿನ್ನೆ ನೋಡಿದೀವಿ. ತೊಂದರೆ ಅಂದ್ರೆ ಏನು ಅನ್ನುವಂಥದ್ದು. ಈ ತೊಂದರೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಅಲ್ಲಿ ವ್ಯಾಖ್ಯಾನ ಮಾಡ್ತಾರ. ಒಂದು ವ್ಯಾಖ್ಯಾನ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ, ನಾವು ಅದನ್ನ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಜನರ ಪ್ರವೃತ್ತಿಗಳ ಘರ್ಷಣೆಯ ಪರಿಣಾಮವೆಂದು ನಾವು ಅದನ್ನ ಗುರುತಿಸ್ತೇವೆ. ಏನು ಜನರಲ್ಲಿ ಈ ಪ್ರವೃತ್ತಿಗಳದಾವು, ದೈಹಿಕವಾಗಿರುವಂಥವು, ಮಾನಸಿಕವಾಗಿರುವಂಥವು, ಭಾವನಾತ್ಮಕವಾಗಿರುವಂಥವು ಅಥವಾ ಆಧ್ಯಾತ್ಮಿಕವಾಗಿರುವಂತಹ ಏನು ಜನರ ಪ್ರವೃತ್ತಿಗಳದಾವು, ಇನ್ಸ್ಟಿಂಕ್ಟ್ಗಳದಾವು, ಅವುಗಳ ಜೊತೆಗೆ ನಾವು ಹೋರಾಟ ಮಾಡ್ದಂಗೆ. ಇನ್ಸ್ಟಿಂಕ್ಟ್ಸ್ ಇನ್ ಕೊಲಿಜಿಯನ್ ಅಂತ ಹೇಳ್ತೀವಿ, ವಿಚ್ ಕಾಸ್ ಫಿಸಿಕಲ್, ಮೆಂಟಲ್, ಎಮೋಷನಲ್ ಆರ್ ಸ್ಪಿರಿಚುವಲ್ ಡ್ಯಾಮೇಜ್ ಟು ದ ಪೀಪಲ್. ತೊಂದರೆ ಅಂದ್ರೆ ಅಥವಾ ಹಾರ್ಮ್ ಅಂದ್ರೆ ಏನು ಅನ್ನುವಂಥ ಶಬ್ದ. ಸೊ ಹಾರ್ಮ್ ಅಥವಾ ತೊಂದರೆ ಅಂದ್ರೆ ನಾವು ಏನು ಮಾಡೀವಿ ಅನ್ನುವಂಥದ್ದು. ಅದು ದೈಹಿಕವಾಗಿರ್ಬೇಕು, ಮಾನಸಿಕವಾಗಿರಬಹುದು, ಭಾವನಾತ್ಮಕವಾಗಿರಬಹುದು, ಆಧ್ಯಾತ್ಮಿಕವಾಗಿರಬಹುದು, ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲವನ್ನ ನಾವು ನೋಡಬಹುದು. ಜನರ ಪ್ರವೃತ್ತಿಗಳ ಜೊತೆಗೆ, ಜನರ ಭದ್ರತೆಯೊಂದಿಗೆ ನಾವು ಏನು ವ್ಯವಹಾರ ಮಾಡಿರ್ತೀವಿ ಅಥವಾ ಆಟ ಆಡಿರ್ತೀವಿ, ಅದನ್ನ ನಾವು ತೊಂದರೆ ಅನ್ನುವಂಥದ್ದನ್ನ ಇಲ್ಲಿ ಅವರು ವಿಶ್ಲೇಷಿಸ್ತಾರೆ. ಅದಷ್ಟೇ ಮಾಡುದಲ್ಲ, ನಾವು ಕೋಪಗೊಳ್ಳೋರಿದ್ರೆ ನಾವು ಕೂಡ ಇನ್ನಷ್ಟು ಕೋಪನಗೊಳ್ಕೋತ ಹೋಗ್ತೀವಿ, ಅಥವಾ ಇನ್ನೊಬ್ಬರಲ್ಲಿ ನಾವು ಮಾಡುವ ತೊಂದರೆಯಿಂದಾಗಿ ಇನ್ನೊಬ್ಬರು ಕೋಪಗೊಳ್ಳುವ ಹಾಗೆ ನಾವು ಮಾಡ್ತೀವಿ. ಅವ್ರ ಪಾಪ ಕೋಪಿಷ್ಠರು ಇರುವುದಿಲ್ಲ, ಆದ್ರೂ ಕೂಡ ನಮ್ಮ ವರ್ತನೆಯಿಂದಾಗಿ ಅವರು ಕೋಪಿಷ್ಠರಾಗ್ತಾರೆ. ಒಂದು ವೇಳೆ ಇನ್ನಷ್ಟು ಕೋಪಿಷ್ಠರಾಗಿದ್ರೆ ಅವರನ್ನ ಕೂಡ ನಾವು ಹೇಗೆ ಮಾಡ್ತೀವಿ ನಮ್ಮ ವರ್ತನೆಗಳಿಂದ ಅಂದ್ರೆ, ಅವರು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ರೆಡಿ ಆಗುವಷ್ಟು ಅವರನ್ನ ನಾವು ಹತಾಶ ಸ್ಥಿತಿಗೆ ತಲುಪಿಸ್ತೀವಿ. ಸೊ ನಮ್ಮಿಂದಾಗಿ, ನಮ್ಮ ಕಾರಣದಿಂದಾಗಿ, ನಾವು ಕೊಟ್ಟಂತ ತೊಂದರೆಯಿಂದಾಗಿ, ನಾವು ಆಟ ಆಡಿದಂತ ಈ ಎಲ್ಲ ಮೇಲೆ ಹೇಳಿದಂತ ಎಲ್ಲ ವ್ಯವಹಾರಗಳ ಅಥವಾ ವರ್ತನೆಗಳು ಏನದಾವಲ್ಲ, ಅವುಗಳಿಂದಾಗಿ ಜನರನ್ನ ನಾವು ಕೋಪಿಷ್ಠರನ್ನಾಗಿ ಮಾಡ್ತೀವಿ, ಸೇಡುಗಾರರನ್ನಾಗಿ ಮಾಡ್ತೀವಿ, ಅವರ ಜೀವನದಲ್ಲಿ ತೊಂದರೆ ಕೊಡ್ತೀವಿ, ಅವ್ರಿಗೆ ಭಯ ಕಾಡುವ ಹಾಗೆ ಮಾಡ್ತೀವಿ, ಆತಂಕ ಮೂಡುವ ಹಾಗೆ ಮಾಡ್ತೀವಿ. ಸೊ ಇವೆಲ್ಲವನ್ನೂ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ನಾವು ಈ ನಮ್ಮ ವರ್ತನೆಗಳು, ಲೈಂಗಿಕ ವರ್ತನೆಗಳು ಹೇಗಿದಾವ ಅನ್ನುವಂಥದ್ದನ್ನು ನೋಡಿದ್ರೆ, ಅಥವಾ ಒಂದು ವೇಳೆ ಅವು ಸ್ವಾರ್ಥ ಪರದಾಗಿದ್ರೆ, ಮತ್ಸರ ಬರುವಂತಹದ್ದಾಗಿದ್ರೆ, ಬೇಸರ ತರುವಂತಹದ್ದಾಗಿದ್ರೆ, ನಾವು ಸಾಕಷ್ಟು ಜನರಲ್ಲಿ ಈ ಪ್ರತಿಕಾರಾತ್ಮಕ ಭಾವಗಳನ್ನ ನಾವು ಉದ್ಭವಿಸ್ತೀವಿ ಅನ್ನುವಂಥ ಮಾತನ್ನ ಅವರು ನಿನ್ನೆ ಮಠ ಹೇಳಿದ್ರು. ಸೊ ಇಂಥ ತಪ್ಪು ನಡವಳಿಕೆಗಳಿಂದ ಏನಾಗ್ತದ ಮುಂದ, ಅಥವಾ ನಮ್ಮ ವರ್ತನೆಗಳಿಂದ ಏನಾಗ್ತದ ಅನ್ನುವಂಥದ್ದನ್ನೆಲ್ಲ ಇವತ್ತಿನ ಈ ಭಾಗದಲ್ಲಿ ನಾವು ನೋಡೋಣ. ಸೊ ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು 78ನೇ ಪೇಜ್, ಮೊದಲನೇ ಪೇಜಿನಿಂದ ಓದ್ಲಿಕ್ಕೆ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 8ನೇ ಹೆಜ್ಜೆ, ಪುಟ ಸಂಖ್ಯೆ 78. ಇಂತಹ ತಪ್ಪು ನಡವಳಿಕೆಯು ನಾವು ಕೊಡುವ ತೊಂದರೆಗಳ ಸಂಪೂರ್ಣ ಪಟ್ಟಿಯಂತೂ ಖಂಡಿತವಾಗಿ ಅಲ್ಲ. ಆದರೆ ಇವುಗಳಿಗಿಂತಲೂ ಅಧಿಕವಲ್ಲದಿದ್ದರೂ ಇವುಗಳಷ್ಟೇ ಮಾರಕವಾಗಬಲ್ಲ ಸಣ್ಣದೆಂದು ಭಾವಿಸುವ ಇತರ ತೊಂದರೆಗಳತ್ತ ನೋಡೋಣ. ನಮ್ಮ ಕೌಟುಂಬಿಕ ಜೀವನದಲ್ಲಿ ನಾವು ಜಿಪುಣರಾಗಿದ್ದಲ್ಲಿ, ಬೇಜವಾಬ್ದಾರಾಗಿದ್ದಲ್ಲಿ, ನಿಷ್ಕ್ರಿಯರಾಗಿದ್ದಲ್ಲಿ, ಅಥವಾ ನಿರಂತರ ಕಿರಿಕಿರಿ ಸ್ವಭಾವದವರಾಗಿದ್ದಲ್ಲಿ, ಟೀಕೆ ಮಾಡುವವರಾಗಿದ್ದಲ್ಲಿ, ಅಸಹನೆಯವರಾಗಿದ್ದಲ್ಲಿ, ಮತ್ತು ಹಾಸ್ಯ ಪ್ರವೃತ್ತಿಯೇ ಇಲ್ಲದವರಾಗಿದ್ದಲ್ಲಿ, ಅಥವಾ ಕುಟುಂಬದ ಒಬ್ಬರತ್ತ ಮಮತೆ ತೋರಿ ಇತರರನ್ನು ಕಡೆಗಾಣಿಸಿದಾಗ ಏನಾಗುತ್ತದೆ?
ನಾವು ನಮ್ಮ ಇಡೀ ಕುಟುಂಬದ ಜೀವನವನ್ನು ನಮ್ಮದೇ ಮುಷ್ಟಿಯಲ್ಲಿರಿಸಿಕೊಂಡರೆ ಏನಾಗುತ್ತದೆ? ಖಿನ್ನತೆಯಲ್ಲಿ ಮುಳುಗೇಳುತ್ತಿದ್ದು ಸ್ವಕನಿಕರವು ಪ್ರತಿ ನಿರ್ದೇಶಿಸಿದರೆ ಅಥವಾ ಪ್ರತಿ ಗಳಿಗೆಯೂ ಕುಟುಂಬದ ಸದಸ್ಯರು ಅವನ ಜೀವನದಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನು ಹೇಳುತ್ತಲೇ ಇದ್ದಲ್ಲಿ ಕೂದಲೆಡೆಯಿಂದ ಹೊರಹೊಮ್ಮುತ್ತಿದ್ದು ಅದೆಲ್ಲವನ್ನು ನಮ್ಮ ಸುತ್ತಲಿನವರ ಮೇಲೆ ಏರಲು ನಾವು ಪ್ರಯತ್ನಿಸಿದರೆ ಏನಾಗುತ್ತದೆ? ಈ ರೀತಿಯ ಅನ್ಯಾಯಗಳ ತೊಂದರೆಗಳ ಬಹಳ ದೊಡ್ಡ ಪಟ್ಟಿಯನ್ನೇ ಮಾಡಬಹುದು. ನಾವು ಕುಡುಕರಾಗಿದ್ದಾಗ ನಮ್ಮಿಂದ ಹೊರಹೊಮ್ಮುತ್ತಿದ್ದ ಈ ಎಲ್ಲಾ ತೊಂದರೆಗಳು ನಮ್ಮೊಂದಿಗೆ ಜೀವಿಸುವ ಇತರರು ತಡೆದುಕೊಳ್ಳಲು ಅಸಾಧ್ಯವಾದವುಗಳು. ಅಂತಹ ತೊಂದರೆಗಳ ಈ ಪಟ್ಟಿಯನ್ನು ಅನಂತದವರೆಗೆ ಮುಂದುವರಿಸಿಕೊಂಡು ಹೋಗಬಹುದು. ನಾವು ಇಂತಹ ವ್ಯಕ್ತಿತ್ವದ ವಿಷಯಗಳನ್ನು ಅಂಗಡಿಗೆ, ಆಫೀಸಿಗೆ ಅಥವಾ ಸಮಾಜದಲ್ಲಿನ ಇತರ ವ್ಯಕ್ತಿಗಳ ಹತ್ತಿರ ಕೊಂಡು ಹೋದಾಗ ಅವುಗಳು ನಮ್ಮ ಮನೆಯಲ್ಲಿ ಮಾಡಿದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಅನಾಹುತ ಮಾಡಬಲ್ಲವು. ಕೆಲವೊಂದಿಷ್ಟು ತಪ್ಪು ನಡವಳಿಕೆಗಳು, ನಾವು ಮಾಡುವಂತಹ ವರ್ತನೆಗಳು, ಕೊಡುವ ತೊಂದರೆಗಳು, ಇವೆಲ್ಲವೂ ಕೂಡ ನಾವು ಸಂಪೂರ್ಣವಾಗಿ ಪಟ್ಟಿ ಮಾಡುವಂಥದ್ದಂತರ ಅಲ್ಲ, ಖಂಡಿತವಾಗಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಇವುಗಳಿಗಿಂತ ಅಧಿಕವಲ್ಲದಿದ್ದರು ಸಂಪೂರ್ಣ ಪಟ್ಟಿ ಅಂತ ಇವನ್ನ ಮಾಡ್ತೀವಿ. ಏನು ಮೇಲೆ ಮೇಲೆ ಕಾಣ್ತಾವು, ಗುರ್ತಾಗ್ತಾವು, ಅಥವಾ ಆಟೋಮೆಟಿಕ್ ಆಗಿ ನಮಗೇನು ನೆನಪು ಬರ್ತದ ಅದೆಲ್ಲವನ್ನ ನಾವು ಮಾಡ್ತೀವಿ, ಪಟ್ಟಿ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಇವುಗಳಿಗಿಂತ ಜಾಸ್ತಿ ಅಲ್ಲದಿದ್ದರು ಅಥವಾ ಇವುಗಳಷ್ಟೇ ಈಕ್ವಲ್ ಆಗಿದ್ರೆ ಮಾರಕವಾಗುತ್ತೆ. ಇವು ಕೂಡ ಸಣ್ಣ ಪುಟ್ಟ ವಿಷಯಗಳು ಕೂಡ ಮಾರಕವಾಗಬಲ್ಲವು. ಅಥವಾ ನಾವು ನಮ್ಮಷ್ಟಕ್ಕೆ ನಾವೇ ಸಣ್ಣದೆಂದು ಅಂತ ಹೇಳಿ ಭಾವಿಸಿರ್ತೀವಿ ಕೆಲವೊಂದಿಷ್ಟು ತಪ್ಪುಗಳನ್ನ ಅಥವಾ ಕೆಲವೊಂದಿಷ್ಟು ನಮ್ಮ ವರ್ತನೆಗಳನ್ನ. ಇವು ಬಹಳ ಸಣ್ಣ ಪ್ರಮಾಣದ ತೊಂದರೆಗಳು ಇವು ನಮ್ಮ ಜೀವನದಲ್ಲಿ ಅನ್ನುವಂಥದ್ದನ್ನ ನಾವು ನಾವು ನಮ್ಮಷ್ಟಕ್ಕೆ ನಾವು ಭಾವಿಸಿರ್ತೀವಿ. ಅಂಥವು ಯಾವುವು ಇವುಗಳನ್ನ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಕೌಟುಂಬಿಕ ಬದುಕದಲ್ಲಿ ನಾವು ಜಿಪುಣರಾಗಿದ್ರು, ಕುಡಿಯಾಕ ಮಾತ್ರ ರೊಕ್ಕ ಖರ್ಚು ಮಾಡ್ತಿದ್ವಿ. ಈಗ ಪ್ರತಿಯೊಂದಕ್ಕೂ ಲೆಕ್ಕ ಹಾಕೋದು, ಪ್ರತಿಯೊಂದಕ್ಕೂ ದುಡ್ಡಿನಲ್ಲಿ ಅಳೆದು ನೋಡುದು. ಎಲ್ಲವನ್ನ ಕಳೆದು ಬಿಟ್ಟಿದ್ದೀನಿ, ಈಗ ಹೇಗಾದ್ರೂ ಮಾಡಿ ಹೊಂದಿಸ್ಬೇಕು. ದುಡಿಯುವ ಸಮಯದಲ್ಲಿ ಸಾಕಷ್ಟು ಹಾಳು ಮಾಡಿದ್ನಿ, ಈಗ ಅವುಗಳನ್ನ ಕೂಡಿಡಬೇಕಂದ್ರೆ 5 ಪೈಸೆ ಯೋಚನೆ ಮಾಡು. ಪ್ರತಿಯೊಂದರನ್ನ ದುಡ್ಡಿನಲ್ಲೇ, ಅಥವಾ ಕುಡಿಯೋ ಮುಂದಾಗ ಖರ್ಚು ಮಾಡಬಹುದು, ಆದ್ರೆ ಮನೆಯವ್ರಿಗೆ ಖರ್ಚು ಮಾಡೋಂಗಿಲ್ಲ. ಹೊರಗಡೆ ಬಾರ್ನ ಕುಂತು 4 ಜನಕ್ಕೆ ಖರ್ಚು ಮಾಡಬಹುದು, ಬಿಲ್ ಕೊಡಬಹುದು. ಆದ್ರೆ ಮನೆಯವ್ರು ಏನ್ರ ಕೇಳಿದ್ರೆ ಅನ್ನೋದು. ಇನ್ನು ಬೇಜವಾಬ್ದಾರಿತನ, ಯಾವುದೇ ಜವಾಬ್ದಾರಿಯನ್ನ ತಗೊಳ್ಳೋದಲ್ಲ. ಗಾಡಿ ತಗೊಂಡು ಮನೆ ಹೊರಗಡೆ ಹೋಗಿ ಕೂತು ಬಾರ್ನ ಕೂತು ಕುಡಿದು ಬರೋದು ಮಾತ್ರ ಜವಾಬ್ದಾರಿ. ಮನೆ ಉಳಿದ ಸಂಗತಿಗಳಲ್ಲಿ ಜವಾಬ್ದಾರಿ ಬೇಕಾಗಿತ್ತು. ಮಕ್ಕಳು ಶಾಲೆಗೆ ಹೋದ್ರ, ಮಕ್ಕಳು ಓದಿದ್ರ, ಮಕ್ಕಳು ಊಟ ಮಾಡಿದ್ರ, ಏಂತಿ ಊಟ ಮಾಡಿದ್ರ, ನಾನು ಊಟ ಮಾಡಿದ್ನ, ಅಥವಾ ಸಾಮಾನ್ ತಂದಿಟ್ನ, ಅಂಗಡಿಗೆ ಹೋಗಿ ಸಾಮಾನ್ ತಂದಿಟ್ನ, ಅಡಿಗೆಗೆ ಏನ್ ಬೇಕನ್ನುವಂಥದ್ದು ನೋಡಿದ್ನ, ಕಾಯಿಪಲ್ಯ ನೋಡಿದ್ನ, ಅಥವಾ ಮನೆ ಕೆಲಸಗಳನ್ನ ನೋಡಿದ್ನ. ಬೇಜವಾಬ್ದಾರಿತನ. ಯಾವುದೇ ಕಾರಣಕ್ಕೂ ಜವಾಬ್ದಾರಿಗಳನ್ನ ಮೈ ತಗೊಳ್ಳದೆ ಇದ್ರೆ ಅಂಡ್ ನಿಷ್ಕ್ರಿಯರಾಗಿದ್ದಲ್ಲಿ ಏನು ಬೇಡ, ಆರಾಮಾಗಿ ಶರ್ಟ್ ಪ್ಯಾಂಟ್ ಹಾಕೊಳ್ಳೋದು, ಕುಡಿದು ಬಂದು ಮಕ್ಕಳೋದು, ಮುಂಜಾನೆ 7ಕ್ಕೆ ಹೋಗುದು, 8:30 9ಕ್ಕೆ ಬರುದು, ಮಕ್ಕಳೋದು, ಮತ್ 12:30 1ಕ್ಕೆ ಹೋಗುದು, ಮತ್ ಕುಡಿಯುದು, ಮತ್ ಬಂದು ಮಕ್ಕಳು, ಮತ್ 5ಕ್ಕೆ ಹೋಗುದು, ರಾತ್ರಿ 10 ಏನೋ 12 ಏನೋ ಮತ್ ಬರುದು. ಸುಮ್ಮನೆ ಆಲಸ್ಯ, ಏನು ಕೆಲಸ ಮಾಡೋದು, ಟೋಟಲಿ ನಿಷ್ಕ್ರಿಯ. ಹಂಗಿದ್ರ ಈ ನಮ್ಮ ನಿಷ್ಕ್ರಿಯತೆಯಿಂದ, ನಮ್ಮ ಏನು ಮಾಡದೆ ಇರುವಿಕೆಯಿಂದ ಏನೇನಾಗ್ತದೆ, ಏನೇನಾಗ್ಬೇಕು, ಏನೇನಾಗ್ಬಾರ್ದು ಅವೆಲ್ಲವೂ ಆಗ್ತದೆ. ನಮಗನಿಸ್ತದ ನಾ ಸುಮ್ನೆ ಇರ್ತೀನ್ರಿ, ಈ ದುಡ್ಡು ಖರ್ಚು ಮಾಡ್ಕೊತ ಅಡ್ಡಾಡ್ಲೇನ್ರಿ, ನಾನ್ ಜಿಪುಣನ್ರಿ, ಜವಾಬ್ದಾರಿ, ನಾನು ಕೆಲಸ ಏನ್ ಮಾಡ್ಲಿಲ್ಲ, ಆರಾಮಾಗಿದ್ದೀನಿ, ತೊಂದ್ರೆ ಏನು, ನಾ ಆರಾಮಾಗಿದ್ರೆ ಇವ್ರಿಗೆ ತೊಂದ್ರೆನಾ? ಈ ತರ ವಿತಂಡವಾದವನ್ನು ಹೇಳೋದು.
ಸುಮ್ಮನಿದ್ರು ಕಷ್ಟ ಅಲ್ಲ ಇವ್ರಿಗೆ. ಅಥವಾ ನಿರಂತರವಾಗಿ ಕಿರಿಕಿರಿ ಮಾಡುದು, ಸುಮ್ಮನರು ಇರುವುದು, ಮಾತಾಡ್ಲಾರ್ದಂಗಾರ ಇದ್ದು ಬಿಡುದು, ಯಾವುದಕ್ಕೂ ಉತ್ತರ ಕೊಡದೆ ಹಾಗೆ ಇದ್ದು ಬಿಡುದು, ಯಾವ ಕೆಲಸವನ್ನು ಮಾಡುವುದಿಲ್ಲ, ಅಥವಾ ಪ್ರತಿ ಒಂದು ವಿಷಯಕ್ಕೆ ಕಿರಿಕಿರಿ ಕಿರಿಕಿರಿ ಮಾಡುದು. ಕೆಲವೊಮ್ಮೆ ನಾನ್ ಮಾಡ್ತಿರ್ತೀನಿ ಮನ್ಯಾಗ, ನನಗೂ ಅನಿಸ್ತಿರ್ತದ ಇವ್ ಬಹಳ ಕಿರಿಕಿರಿ ಆಗಿ ಮೊದ್ಲೇಕ ಬೇಸಿದ್ನಲ್ಲಿ ಈ ಮನುಷ್ಯ ಅನಿಸ್ಬಿಡ್ತದೆ. ಮೊದಲಿಗೆ ಬೇಸಿದ್ದ ಸುಮ್ಮನೆ ಕೂಡದ ಕಡೆ ಎಲ್ಲರೂ ಹೋಗ್ಯಾರ ಹೋಗ್ತಿದ್ದ ಬಂದು, ಇಲ್ಲಾಂದ್ರೆ ಎಲ್ಲರೂ ಬಂದು ಮೂಲೆ ಬೀಳ್ತಿದ್ದ ಬಂದು, ಯಾವ್ದಾರ ಆಚೆ ಹಿಡ್ಕೊಂಡ ಸುಮ್ಮನೆ ಎಲ್ಲರೂ ಬಿದ್ದು ಬಿಡ್ತಿದ್ದೆ, ಶಾಂತರ ಇರ್ತಿತ್ತು. ಈಗ ನೋಡಿದ್ರೆ ಎಚ್ಚರದನ ಸೋಬರದನ ಕಿರಿ 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 ಮಾಡ್ತ, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಅದನ್ನ ಯಾಕೆ ಹಂಗ ಇದನ್ನ ಯಾಕೆ ಹಿಂಗ. ನಾ ಮಾಡ್ತೀನಿ, ಕೆಲವೊಂದು ಮಾಡ್ತೇನೆ, ಪಟಕ್ನ ಎಚ್ಚರ ಕಟ್ಟಿ ಮತ್ತೆ ಅದನ್ನ ಸ್ಟಾಪ್ ಮಾಡ್ತೀನಿ. ನಿರಂತರವಾಗಿ ಕಿರಿಕಿರಿ ಮಾಡು. ಇನ್ನು ಪ್ರತಿಯೊಂದಕ್ಕೂ ಟೀಕೆ ಮಾಡೋದು, ಕರೆಕ್ಟರ ಮಾಡ್ಲಿ ಬೈದು, ತಪ್ಪರ ಮಾಡ್ಲಿ ಬೈದು, ಏನು ಮಾಡಿದ್ರು ಅದಕ್ಕೊಂದು ಕಾಮೆಂಟ್ ಮಾಡೋದು. ಅದ್ರ ಜೊತೆಗೆ ಅಸಹನೆ, ಯಾವುದಕ್ಕೂ ಸಹನೆ ಅನ್ನುವಂಥದ್ದಿಲ್ಲ, ತಾಳ್ಮೆ ಅನ್ನುವಂಥದ್ದಿಲ್ಲ. ನಾನು ಮಾಡೋದಿಲ್ಲ, ಮಾಡಿದವ್ರಿಗೂ ಕರೆಕ್ಟ್ ಅನ್ನಂಗಿಲ್ಲ, ಮಾಡಿದವ್ರು ಏನ್ ಮಾಡಿರ್ತಾರೋ ಅದನ್ನು ಕೂಡ ಸಹಿಸಿಕೊಳ್ಳೋದು. ಅದ್ರ ಜೊತೆಗೆ ಈ ಮನೆಯಲ್ಲಿ ಹೇಗಿರಬೇಕು, ಏನು ಹ್ಯೂಮರಸ್ ಅಂತ ಹೇಳ್ತೀವಿ ನಾವು, ನಾರ್ಮಲ್ ಹ್ಯೂಮರಸ್ ಇಲ್ಲ, ಏನು ಹಾಸ್ಯ ಪ್ರಜ್ಞೆನೇ ಇಲ್ಲ, ನಗುವೇ ಇಲ್ಲ, ಸೈಲೆಂಟ್ ಆಗಿ ಮುಖವನ್ನು ಗಂಟು ಮುಖ ಹಾಕೊಂಡು ಕುಂತ ಬಿಡುವ, ಅಗದಿ ಸೀರಿಯಸ್. ಏನು ನಾನೇ ಯುದ್ಧ ಮಾಡಕತ್ತೀನಿ ನಾನು ಅಲ್ಲೇ ಇಲ್ಲಿ ಅನ್ನೋರ್ಗತ್ತೆ, ಇರಾನು ಮತ್ತೆ ಇಸ್ರೇಲ್ದಾಗ ನಾನೇ ಯುದ್ಧ ಮಾಡಕತ್ತೀನಿ ಅನ್ನೋ ಹಂಗ ಸೀರಿಯಸ್ ಆಗಿ ನಿಂತು ನೋಡೋದು, ಸೀರಿಯಸ್ ಆಗಿರೋದು. ಬದುಕು ಎಷ್ಟು ಸೀರಿಯಸ್ ಆಗಿಬಿಟ್ಟೈತೆ ಅಂದ್ರೆ ಏನಪ್ಪ ಈ ಸದ್ದ ಹೊಕ್ಕಿ ನಾನು ಹೆಣ ಎತ್ಕೊಂಡು ಹೊಕ್ಕಾರ ನಾನು ಅನ್ನೋರ್ಗತೆ ಕುಂತು ಬಿಡೋದು, ಅಷ್ಟು ಸೀರಿಯಸ್ ಆಗಿಬಿಡುದು. ಹ್ಯೂಮರಸ್ ಇಲ್ಲ. ಆ ಬದುಕಿನ ಏನು ಪ್ರೀತಿ ಇದೆ, ಬದುಕಿನಲ್ಲಿ ಏನು ಈ ಸಂತೋಷ ಇದೆ, ಅವುಗಳನ್ನು ಎಂಜಾಯ್ ಮಾಡೋದಿಲ್ಲ. ನಗು ಅನ್ನೋದೇ ಇಲ್ಲ, ನಗು ಅನ್ನೋದೇ ಇಲ್ಲ. ಯಾರಿಗೂ ಕೂಡ ಎಲ್ಲರೂ ಯಾವಾಗ ನೋಡಿದ್ರು ಮುಖ ರಾವ್ ನನ್ನನ್ನು ಮಾತಾಡ್ಸ್ಬೇಕಾದ್ರೆ ನಾನು ಏನ್ ಹೆದರ್ತಿರ್ತಾವ, ಯಾವತ್ನಾಗ ಹೆಂಗಿರ್ತಾನೆ ಹೇಳಕ್ ಬರೋದಿಲ್ಲ ಮನುಷ್ಯ ಅಂತ. ಇವತ್ತಿಗೂ ಹಂಗಾದ್ರೆ ಹೆಂಗ, ಇಲ್ಲಿ ಬಂದ ನಂತರ ಹಂಗಾದ್ರೆ ಹೆಂಗ, ಇವೆಲ್ಲವನ್ನು ಕಂಡುಕೊಂಡ ನಂತರ ಹಂಗಾದ್ರೆ ಹೆಂಗ. ಯಾವ ಇರ್ಲೇ ಇಲ್ಲ ಅಂದ್ರೆ ಹೆಂಗೆ. ಅದು ಕುಟುಂಬದವರಲ್ಲಿ ಒಬ್ಬರನ್ನ ಏರ್ಸೋದು, ಒಬ್ಬರನ್ನ ಪ್ರೀತಿ ಮಾಡೋದು, ಒಬ್ಬರನ್ನ ಇಳಿಸೋದು, ಒಬ್ಬರನ್ನ ಪ್ರೀತಿ ಮಾಡೋದು, ಒಬ್ಬರಿಗೆ ಹೌದು ಅನ್ನೋದು, ಒಬ್ಬರಿಗೆ ಮಮತೆಯನ್ನ ತೋರಿಸೋದು, ಒಬ್ಬರಿಗೆ ಪ್ರೀತಿ ತೋರಿಸೋದು, ಒಬ್ಬರ ಭಾರ್ಯ ಅಂತ ಹೇಳೋದು. ಅಂದ್ರೆ ಅಲ್ಲಿ ತಾರತಮ್ಯ ಮಾಡೋದು, ಅವ್ರಿಗೆ ಇವ್ರ ನಡು. ಮತ್ತೊಬ್ಬರನ್ನ ಕಡೆಗಣಿಸ್ಬಿಡ್ತೈತಿ, ಮತ್ತೊಬ್ರು ಸರಿ ಇಲ್ಲ ಅನ್ನೋದು. 2 ಮಕ್ಳಿದ್ರು ಒಂದ ಮಗಳನ್ನ ಪ್ರೀತಿ ಮಾಡೋದು, ಇನ್ನೊಬ್ಬನ ತಲೆ ಕೆಡ್ಸ್ಕೊಳಂಗಿಲ್ಲ. ಅದ್ರ ಜೊತೆಗೆ ನಮ್ಮ ಇಡೀ ಕುಟುಂಬವನ್ನು ಕೆಲವೊಮ್ಮೆ ನಮ್ಮದೇ ಕೈ ಮುಷ್ಟಿಯಲ್ಲಿ ಇರಿಸ್ಕೊಂಡ್ರೆ ಹೆಂಗಾಗ್ತದೆ. ಪ್ರತಿಯೊಂದಕ್ಕೂ ಅತಿ ಮುಷ್ಟಿಯಲ್ಲಿ ಇರಿಸ್ಕೊಂಡ್ಬಿಡುದು, ನಾನು ಹೇಳ್ದಂಗೆ ಆಗಬೇಕು, ನಾನು ಮಾತನಾಡಿದ್ದೇ ಆಗಬೇಕು, ನನ್ನ ಡಿಸಿಷನ್ ಕರೆಕ್ಟ್, ನಾನು ಏನು ನಿರ್ಧಾರ ಮಾಡ್ತೀನಿ ಅದೇ ಆಗಬೇಕು, ನನ್ನನ್ನು ಕೇಳಿ ಎಲ್ಲರೂ ಮುಂದುವರಿಬೇಕು ಅನ್ನೋಂಗಿದ್ರೆ ಆ ರೀತಿ ಮಾಡಿದ್ರೆ ಏನಾಗ್ತದೆ. ಈ ಖಿನ್ನತೆಯಲ್ಲಿ ಮುಳುಗೇಳುವುದು ಅಂತ ಹೇಳ್ತಾರೆ, ಡಿಪ್ರೆಷನ್ ನಲ್ಲಿ ಇರೋದು, ಯಾವಾಗ್ಲೂ ಕಳೆದ ಹೋದದ್ದನ್ನ ನೆನೆಸ್ಕೊಂಡು ಕುಂದೂರ್ದು ಅಥವಾ ಮುಂದಿನ ಬಗ್ಗೆ ಚಿಂತೆ ಮಾಡುದು, ಯಾವಾಗ್ಲೂ ಸೈಲೆಂಟ್. ಸ್ವಕನಿಕರ ತೋರಿಸ್ಕೊಳ್ಳೋದು, ನನ್ನಷ್ಟಕ್ಕೆ ನಾನು ಕನಿಕರವನ್ನ ತೋರಿಸ್ಕೊಳ್ಳೋದು. ಅಥವಾ ಏನ್ ಮಾಡ್ಬೇಕು ಅಂತ ಪ್ರತಿ ಗಳಿಗೆಯಲ್ಲಿ ಅಥವಾ ಪ್ರತಿ ಕ್ಷಣದಲ್ಲಿ ನಮ್ಮ ಮನೆಯ ಸದಸ್ಯರು ಹೆಂಗಿರ್ಬೇಕು, ಹೆಂಗ್ ಜೀವನವನ್ನು ಸಾಗಿಸ್ಬೇಕು, ಅವ್ರು ಏನ್ ಮಾಡ್ಬೇಕು ಅನ್ನೋಂಥದ್ದು ಹೇಳೋದು. ಹಣ ಕಿರಿ ಮಾಡೋದು, ನೀನ್ ಹಂಗ ಮಾಡಿದಿ, ನೀನ್ ಹಿಂಗ ಮಾಡ್ಬೇಕಾಗಿತ್ತು, ನೀನ್ ಆ ತರ ಇದ್ದಿ, ನೀನ್ ಈ ತರ ಮಾಡ್ತೀಯ, ಪ್ರತಿಯೊಂದಕ್ಕೂ ಕಾಮೆಂಟ್ ಹೊಡಿದ. ಈ ತರ ಹೇಳ್ತಾ ಇದ್ದಲ್ಲಿ ಏನಾಗ್ತದೆ, ಕೂದಲಡೆಯಿಂದ ಹೊರಹೊಮ್ಮಿದಷ್ಟು ಅಂತ ಹೇಳ್ತಾರೆ, ಹೊರಹೊಮ್ಮಿಷ್ಟದ್ದು ಅಂತ ಹೇಳ್ತಾರೆ. ಸಣ್ಣ ತಪ್ಪುಗಳನ್ನು ಕಂಡು ಹಿಡಿದಂತ ದೊಡ್ಡ ವಿಚಾರನೆ ಇರೋದಿಲ್ಲ ಅದು. ನಾ ಮಾಡ್ತಿದ್ದೆ ಫಸ್ಟಿಗೆಲ್ಲ, ಕಸಬರಿಗೆ ಹಸಿವಿದ್ರೆ ಜಗಳ, ಫ್ರಿಜ್ನಾಗ ಏನಾದ್ರು ತುಂಬಿಟ್ಟಿದ್ರೆ ಜಗಳ, ಕಾಯಿಪಲ್ಯ ಸರಿ ಇಟ್ಕೊಲಿಲ್ಲ ಅಂದ್ರೆ ಜಗಳ, ಕಸ ಹುಡುಗಲಿಲ್ಲ ಅಂದ್ರೆ ಜಗಳ, ತಂದು ಸಾಮಾನು ಸರಿಯಾಗಿ ಇಟ್ಕೊಲಿಲ್ಲ ಅಂದ್ರೆ ಜಗಳ. ಕಿರಿ ಮಾಡುತ್ತೆ ಪ್ರತಿಯೊಂದಕ್ಕೂ. ಆಮೇಲೆ ಮನುಷ್ಯ ಇರ್ತದ, ನಾನು ಏನ್ ಮೊದಲೇ ಚಲೋ ಇದ್ದಾಗ ನನ್ನ ಮಗ ಕೂಡದ ಎಲ್ಲರೂ ಹೊಕ್ಕಿದ್ದ ಕಡೆ ಸುಮ್ಮನೆ. ಅವಾಗ ಕೇಳತ್ತಿದ್ದಿಲ್ಲ, ಕಾಯಿಪಲ್ಯ ತಂದಂದ್ರೆ ಕೇಳ್ತಿದ್ದಿಲ್ಲ, ಮನೆಗೆ ಕಸರಿಗೆ ಎಲ್ಲಿಟ್ಟಂತ ಗುರ್ತಿರ್ತಿರ್ಲಿಲ್ಲ. ಅಂದ್ರೆ ಸಣ್ಣ ವಿಷಯಗಳನ್ನ ನೋಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾನವ, ಇದೆಲ್ಲವನ್ನ ನೋಡಿದ್ರೆ
ಹೊರಗಡೆ ಏನ್ ದೊಡ್ಡ ನಾವು ಕತ್ತಿ ಹಿಡ್ಕೊಂಡು ಈ ಕಡೆಗೆ ಹಿಡ್ಕೊಂಡು ಹೋರಾಟ ಮಾಡಿದ್ದನ್ನ ನೆನಪು ಮಾಡ್ಕೊ ಅಂತ ಹೇಳಕತ್ತಿಲ್ಲ ಅವ. ಯಾರಿಗಾರ ಹೊಡೆದಿದ್ದು, ಬಡ್ದಿದ್ದು, ಜಗಳ ಮಾಡಿದ್ದು, ಬೇರೆದವ್ರಿಗೆ ಬೈದಿದ್ದು, ಬೇರೆಯವ್ರ ಜೀವನ ಹಾಳು ಮಾಡಿದ್ದು ದೊಡ್ಡ ದೊಡ್ಡ ನೋಡೋ ಅದು ಅವು ದೊಡ್ಡ ದೊಡ್ಡ ಕಂಡ ಕಾಣ್ತಾವು. ತಾಟಿನಲ್ಲಿ ಬಿದ್ದಂತ ಹೆಗ್ಗಣ ಕಂಡ ಕಾಣ್ತಾವು ಅಂತ ಹೇಳ್ತಾರ ನಮ್ ಕಡೆ. ಅದೇ ತಾಟಲ್ಲಿ ಸಣ್ಣ 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 ಇರುವೆಗಳು ಬಿದ್ದಿದ್ದನ್ನು ನೋಡ್ಕೊ ಅಂತ ಹೇಳ್ತಾರ. ನನ್ನ ವ್ಯಕ್ತಿತ್ವದಲ್ಲಿ ಯಾವ ಯಾವ ಸಣ್ಣ ಸಣ್ಣ ದೋಷಗಳಿದಾವ ಅವುಗಳನ್ನ ನೋಡ್ಕೊಳ್ಳೋದು. ಮನೆಯಲ್ಲಿ ಹೇಗಿದ್ದೀನಿ, ಮನೆಯವ್ರ ಜೊತೆ ಹೇಗಿದ್ದೀನಿ, ನನ್ನ ಹಾವ ಭಾವಗಳೇನು, ನನ್ನ ಭಾವನೆಗಳೇನು, ನನ್ನ ಯೋಚನೆಗಳೇನು, ನನ್ನಲ್ಲಿ ನಾನೇ ಕಂಟ್ರೋಲ್ ಮಾಡ್ತೀನೋ ಅಥವಾ ಯಾರು ಹೇಳಿದ್ದನ್ನು ಕೇಳಿಸ್ಕೊತೀನೋ ಅಥವಾ ಫುಲ್ ಓವರ್ ಆಕ್ಟಿವ್ ಇರ್ತೀನೋ ಅಥವಾ ಡಿಪ್ರೆಸ್ ಆಗಿರ್ತೀನೋ ಅಥವಾ ಜವಾಬ್ದಾರಿ ತಗೋತೀನೋ ಅಥವಾ ಅಲಸ್ಯದಾಗಿರ್ತೀನೋ, ನಿರ್ಧಾರಗಳನ್ನ ಮಾಡ್ತೀನೋ ಅಥವಾ ನಿರ್ಧಾರಗಳನ್ನು ಮತ್ತೊಬ್ಬರ ಮೇಲೆ ಹೇರ್ತೀನೋ, ಸಣ್ಣ ಸಣ್ಣ ವಿಷಯಗಳನ್ನ ನೋಡ್ಕೊ ಅಂತ ಹೇಳ್ತಾನೆ ಈ ತರದಾಗ ಮೇಲೆ. ಇವೆಲ್ಲವನ್ನ ನಾವು ಮಾಡಿದ್ರೆ ಏನಾಗ್ತದ ನಮ್ಮ ಫ್ಯಾಮಿಲಿ ಮೇಲೆ ಅಥವಾ ನಮ್ಮ ಕುಟುಂಬದ ಮೇಲೆ. ಈ ರೀತಿ ಅನ್ಯಾಯಗಳು, ತೊಂದರೆಗಳು ಬಹಳ ದೊಡ್ಡ ಪಟ್ಟಿಯನ್ನ ನಾವು ಮಾಡ್ಕೊಂತ ಹೋಗ್ಬೋದು. ಹುಡುಕರಾಗಿದ್ದಾಗ ನಮ್ಮಿಂದ ಹೊರಹೊಮ್ಮುತ್ತಿದ್ದ ಈ ಎಲ್ಲ ತೊಂದರೆಗಳು ನಮ್ಮೊಂದಿಗೆ ಜೀವಿಸುವವರು ಅಥವಾ ನಮ್ಮ ಜೊತೆಗೆ ಜೀವಿಸುವವರು ಇತರರು ಅದನ್ನು ತಡೆದುಕೊಳ್ಳಲು ಅಸಾಧ್ಯಗಳಾಗಿದ್ದವು. ಅಷ್ಟು ಸರಳವಾಗಿ ನಮ್ಮನ್ನ ತಡ್ಕೊತಿದ್ದಿಲ್ಲ ಯಾರು. ಕೊನೆ ದಿನಗಳಲ್ಲಿ ಎಲ್ಲರಿಗೂ ನಾವು ಬೇಸರ ಆಗ್ಬಿಟ್ಟಿದ್ವಿ. ಮನೆಯವರು, ಹೊರಗಿನವ್ರಿಗೆ, ಗೆಳೆಯರಿಗೆ, ಮನೆ ತಂದೆ ತಾಯಿ ಹೆಂಡತಿ ಮಕ್ಳು ಎಲ್ಲರಿಗೂ ಬೇಡ ಆಗ್ಬಿಟ್ಟಿದ್ವಿ. ಮತ್ತ ಅವ್ರು ಎಷ್ಟಂತ ತಡ್ಕೋತಾರ. ಸೊ ಇಂಥ ತೊಂದರೆಗಳನ್ನ ನಾವು ಪಟ್ಟಿ ಬರೀಲಿಕ್ಕೆ ಏನ್ರಿ ಕೂತೀವಂದ್ರ ಇವನ್ನ ಅನಂತದವರೆಗೆ ಬರಿಬಹುದು ಅಂತ ಹೇಳ್ತಾರ. ಮುಂದುವರ್ಸ್ಕೊಂಡು ಹೋಗ್ಬೋದು. ಅಂದ್ರೆ ನನ್ನಲ್ಲಿರುವಂತಹ ನ್ಯೂನ್ಯತೆಗಳನ್ನ ನಾನು ಲೆಕ್ಕ ತಪ್ಪಿದಷ್ಟು ಬರಿಬಹುದು ಅಂತ. ಅನಂತದವರೆಗೆ ಬರಿಬಹುದು ಅಂದ್ರೆ ಕಂಟಿನ್ಯೂ ಅಷ್ಟು ತಕೊಂಡು ಅದಾವ ಅಂತ ಹೇಳ್ತಾರೆ ಅವ್ರು. ಹುಡುಕ್ತಾ ಹೋಗ್ಬೇಕು. ಒಂದು ಹುಡುಕಿದಂಗ ಇನ್ನೊಂದು ಬಂದ ಬರ್ತದೆ. ಇಲ್ಲಿ ಇದೊಂಥರ ಸರಪಳಿ ಇದ್ದಂಗ, ಒಂದನೇದ್ದು ಎಳಿ ಮುಂದೆ ತಾನೇ ಬರ್ತಾ 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 ಹೋಗ್ತಾವು. ತಪ್ಪುಗಳು, ಯಾರಿಗೇನ್ ಮಾಡಿದ್ದೆ, ಯಾರಿಗೇನ್ ಅಂದಿದ್ದೆ, ಯಾರ ಜೊತೆ ಹೇಗೆ ಬೀಗ ಮಾಡಿದ್ದೆ, ಯಾರು ನನ್ನಿಂದ ನೊಂದಿದ್ರು, ನಾನು ಯಾರಿಂದ ನೊಂದಿದ್ದೆ, ನೊಂದ ನಂತರ ನಾನೇನು ಮಾಡಿದೆ, ನನ್ನಲ್ಲಿ ಏನು ಕೋಪ ಹೋಗ್ತಾ, ಅವ್ರ ಮೇಲೆ ಪ್ರತಿಕಾರದ ಭಾವನೆ ಬಂತ, ಸೇಡ್ ತೀರ್ಸ್ಕೊಂಡ, ನನ್ನ ತಪ್ಪೇನಿತ್ತು, ಅವ್ರ ತಪ್ಪೇನಿತ್ತು, ಪರಿಸ್ಥಿತಿ ತಪ್ಪೇನಿತ್ತು, ಹಿಂಗ ಲಿಂಕ್ ಇದು ಒಂದಾಗ ಒಂದ್ ಕುಡ್ಕೋತ ಹೋಗ್ತದೆ. ಇಷ್ಟೆಲ್ಲವನ್ನ ನಮ್ಮಲ್ಲಿ ಇಟ್ಟುಕೊಂಡು ಇದೇ ವ್ಯಕ್ತಿತ್ವ ವಿಶೇಷತೆಗಳನ್ನ ಅಂತ ಹೇಳ್ತಾರ ಅವ್ರು. ಇಲ್ಲಿ ನಮ್ಗೆ ಅರಿವಿ ಒಳಗ್ ಸುತ್ತ ಹೇಳ್ತಾರ, ಅರಿವಿ ಒಳಗ್ ಬಟ್ಟೆ ಒಳಗ್ ಸುತ್ತ ಹೇಳ್ತಾರ. ಇಲ್ಲಿ ಇದೇ ನಮ್ಮ ವ್ಯಕ್ತಿತ್ವದ ವಿಶೇಷತೆಗಳನ್ನ ನಾವು ನಮ್ಮ ಕೆಲಸ ಮಾಡುವಲ್ಲಿ, ನಮ್ಮ ಅಂಗಡಿಗೆ, ನಮ್ಮ ಆಫೀಸ್ಗೆ, ನಮ್ಮ ಸಮಾಜಕ್ಕ, ನಮ್ಮ ಕುಟುಂಬದ ಹೊರಗಡೆ ಒಯ್ದ್ರೆ ಏನಾಗ್ತದ. ಇಲ್ಲಿ ಮೇಲಿದ್ದವ್ರೆಲ್ಲ ನಿರ್ವಹಿರ್ಲಿಲ್ಲ, ಕುಟುಂಬಸ್ಥರು, ಸಂಬಂಧಗಳಿದ್ದು, ರಕ್ತ ಸಂಬಂಧಗಳಿದ್ದು, ಹಿಂಗಾಗಿ ತಡ್ಕೊಂಡ್ರು. ಕೊನೆ ದಿನಗಳಲ್ಲಿ ಅವ್ರಿಗೂ ಬೇಸರವಾಗಿದ್ದೀವಿ ಇಲ್ಲಂತಲ್ಲ, ಆದ್ರೂ ಕೂಡ ತಡ್ಕೊಂಡ್ರು. ಏನು ಮಾಡ್ಕೊಂಡಿವಲ್ಲ ಅನ್ನುವಂತ ಕರ್ಮಕ್ಕ ಹೆಂಡತಿ, ಹಡ್ದಿವಲ್ಲ ಅನ್ನುವಂತ ಕರ್ಮಕ್ಕ ತಂದೆ ತಾಯಿ, ಜೊತೆಗೆ ಹುಟ್ಟ್ಯಾನಪ್ಪ ಅಂತ ಹೇಳಿ ಅನ್ನೋದಕ್ಕ ಅಣ್ತಂಬ್ರು, ನಮ್ಮ ಅಪ್ಪ ಅಂತ ಹೇಳಿ ಮಕ್ಕಳು, ಏನಾಗ್ಲಿ ನಮ್ಮ ಅಪ್ಪಪ್ಪ ಅನ್ನುವಂಥದಕ್ಕೆ ಮಕ್ಕಳು, ಇವರೆಲ್ಲರೂ ತಡ್ಕೊಂಡಿದ್ರು. ಆದ್ರೆ ಇಂಥ ವಿಶೇಷ ವ್ಯಕ್ತಿತ್ವದ ವಿಶೇಷತೆಗಳನ್ನ ಇಟ್ಟುಕೊಂಡು ನಾವು ಹೊರಗಡೆ ಹೋದ್ವಪ್ಪ ಅಂದ್ರೆ ಹೊರಗಡೆ ಸಮಾಜ ಏನ್ ಮಾಡ್ತೀವಿ? ಏನು ನಮ್ಮ ಮನೆಯಲ್ಲಿ ಮಾಡಿದೀವಲ್ಲ ಅನಾಹುತಗಳನ್ನ, ಅದಕ್ಕಿಂತ ಹೆಚ್ಚಿನ ಅನಾಹುತಗಳನ್ನ ನಾವು ಹೊರಗೆ ಮಾಡಬಲ್ಲೆವು. ಇವೇ ಗುಣನಡತೆಗಳು. ಕಿರಿಕಿರಿ ಮಾಡುದು, ನಿರ್ಧಾರ ನಾನೇ ತಗೊಳುದು, ನಂದ ಸರಿ ಅನ್ನೋದು, ಮತ್ತೊಬ್ರು ಹೇಗೆ ಜೀವನ ಮಾಡ್ಬೇಕಂತ ಹೇಳುದು, ಜಿಪುಣರ ಆಗಿರುವುದು, ಆಲಸ್ಯತನದಿಂದ ಇರುವುದು, ಎಲ್ಲ ಅದಾವಲ್ಲ, ಸಾಕಷ್ಟು ಹೇಳಿದೀವಲ್ಲ ಮೇಲೆ. ಇಂಥ ಎಲ್ಲ ತೊಂದರೆಗಳನ್ನ ನಾವು ಈ ವ್ಯಕ್ತಿತ್ವದ ವಿಶೇಷತೆಗಳು ಅಂತ ಹೇಳ್ತಾರ. ಈ ವ್ಯಕ್ತಿತ್ವದ ಗುಣದೋಷಗಳು ಅಥವಾ ಈ ವ್ಯಕ್ತಿತ್ವದ ನ್ಯೂನ್ಯತೆಗಳು, ವ್ಯಕ್ತಿತ್ವದ ಕೊರತೆಗಳನ್ನ ಇಟ್ಟುಕೊಂಡು ಹೊರಗಿನ ಸಮಾಜದಲ್ಲಿ ಹೋದ್ರೆ ಮನ್ಯಾಗ ಎಷ್ಟು ಅನಾಹುತ ಮಾಡೀವಿ ಅದ್ರ 10 ಪಟ್ಟು ಹೊರಗೆ ಮಾಡಿರ್ತೀವಿ ಅನ್ನುವಂಥದ್ದನ್ನ ಈ ಪ್ಯಾರಾದಲ್ಲಿ ಹೇಳ್ತಾರೆ. ಇಲ್ಲಿ ನಮಗ ಅರ್ಥ ಆಗ್ತದೆ, ಕೇವಲ ಕುಡಿತ ಒಂದೇ ನಮ್ಮ ಸಮಸ್ಯೆ ಅಲ್ಲ, ಕುಡಿತದ ಜೊತೆಗೆ ನಮ್ಮ ವರ್ತನೆಗಳು, ನಮ್ಮ ನಡವಳಿಕೆಗಳು, ನಾವು ವ್ಯವಹರಿಸುತ್ತಿದ್ದ ರೀತಿಗಳು, ನಾವು ನಿಭಾಯಿಸುವ ಅಥವಾ ನಾವು ಸಂಬಂಧಗಳನ್ನ ನಿಭಾಯಿಸುವ ರೀತಿಗಳು,
ನಮ್ಮ ಮಾತುಗಳು, ಇವೆಲ್ಲಗಳು ಬರ್ತಾವ ಸ್ನೇಹಿತರೆ. ವ್ಯಕ್ತಿತ್ವ ದೋಷಗಳಂದ್ರೆ ಕೇವಲ ಕುಡಿಯೋದಲ್ಲ, ಬೈಯೋದಲ್ಲ, ಸುಳ್ಳು ಹೇಳುವುದಲ್ಲ, ಹೊಡೆಯುವುದಲ್ಲ, ಸಣ್ಣ 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 ಸಣ್ಣವನ್ನ ಹೊಡ್ಕೊಂತ ಹೋಗು ಅಂತ ಹೇಳ್ತಾರ ಅವ್ರು. ನೋಡ್ರಿ ಈಗ ಎಷ್ಟು ದೊಡ್ಡದು ಅನಿಸ್ತದೆ 8ನೇ ಹೆಜ್ಜೆ ಎಲ್ಲವನ್ನ ನೋಡ ಅಂದಾಗ. ಮುಂದೆ ಏನಾಗ್ತದೆ ದಯವಿಟ್ಟು ಓದಿ ಸರ್ ಪ್ಲೀಸ್. ಥ್ಯಾಂಕ್ ಯು. ಜಾಗರೂಕತೆಯಿಂದ ಮಾನವ ಸಂಬಂಧಗಳ ಸಂಪೂರ್ಣ ವಿಸ್ತೀರ್ಣವನ್ನು ಪರಿಶೀಲಿಸಿದ ನಂತರ ಹಾಗೂ ಯಾವ ನಮ್ಮ ವ್ಯಕ್ತಿತ್ವದ ದೋಷಗಳು ಇತರರಿಗೆ ಹಾನಿ ಮಾಡಿದವು ಅಥವಾ ನೋಯಿಸಿದವು ಎಂಬುದನ್ನು ನಾವು ಕಂಡುಕೊಂಡ ನಂತರ ನಾವು ಯಾರ್ಯಾರನ್ನು ಈ ರೀತಿ ನೋಯಿಸಿದೆವು ಎಂಬ ಬಗ್ಗೆ ನಮ್ಮ ನೆನಪನ್ನು ಕೆದಕಲೇಬೇಕು. ನಮ್ಮ ಅತಿ ಹತ್ತಿರದ ಹಾಗೂ ಅತ್ಯಂತ ಹೆಚ್ಚಿನ ಹಾನಿಗೆ ಒಳಪಟ್ಟವರನ್ನು ಗುರುತಿಸುವುದು ಕಷ್ಟವೆನಿಸದು. ಆ ನಂತರ ಒಂದೊಂದೇ ವರ್ಷದಂತೆ ನಾವು ನಮ್ಮ ನೆನಪನ್ನು ಹಿಂದಕ್ಕೆ ಒಯ್ಯುತ್ತಾ ಹೋದರೆ ನಮ್ಮಿಂದ ಯಾವುದಾದರೂ ತೊಂದರೆಗೊಳಗಾದ ವ್ಯಕ್ತಿಗಳ ಬಹಳ ದೊಡ್ಡ ಪಟ್ಟಿಯನ್ನು ಮಾಡುವುದು ಸಾಧ್ಯವಾಗುತ್ತದೆ. ಪ್ರತಿಯೊಂದು ಸಂದರ್ಭವನ್ನು ನಾವು ಚೆನ್ನಾಗಿ ಅರಿತುಕೊಳ್ಳುವುದನ್ನು ಬಿಡಬೇಕು. ತಪ್ಪುಗಳು ನಮ್ಮವೇ ಇರಲಿ ಅಥವಾ ಇತರದಿರಲಿ, ಅವನ್ನು ಪ್ರಳಯಾಂತಕವಾಗಿ ಹಿಗ್ಗಿಸುವುದನ್ನು ಬಿಡಬೇಕು. ಶಾಂತವಾದ ಸಕಾರಾತ್ಮಕ ದೃಷ್ಟಿಕೋನ ನಮ್ಮ ಗಟ್ಟಿಯಾದ ಉದ್ದೇಶವಾಗಿರಬೇಕು. ನಾವು ಪಟ್ಟಿ ಮಾಡುವಾಗ ನಮ್ಮ ಕೈ ತಡೆದಲ್ಲಿ ಈ ಹೆಜ್ಜೆಯ ಅನುಭವವು ಇತರ ಬಂಧುಗಳಿಗೆ ಏನು ಒದಗಿಸಿದೆ ಎಂಬುದನ್ನು ನೆನೆಸಿ ಉಲ್ಲಾಸಿತರಾಗಬೇಕು. ಅದು ಇತರರಿಂದ ಮತ್ತು ದೇವರಿಂದ ನಾವು ಪ್ರತ್ಯೇಕವಾಗಿರುವುದು ಮುಗಿಯುವ ಪ್ರತಿಕ್ರಿಯೆಯ ಆರಂಭವಾಗುವುದು. Having carefully surveyed this whole area of human relations ಅಂತ ಮಾನವ ಸಂಬಂಧಗಳನ್ನ ಜಾಗರೂಕತೆಯಿಂದ ನಾವು ನೋಡಬೇಕಾಗ್ತದ, ಪರಿಶೀಲನೆ ಮಾಡಬೇಕಾಗ್ತದ. ಜಾಗರೂಕತೆಯಿಂದ, ಅತ್ಯಂತ ಜಾಗರೂಕತೆಯಿಂದ ಮಾನವ ಸಂಬಂಧಗಳನ್ನ ಅಥವಾ ಅದರ ಸಂಪೂರ್ಣ ವಿಸ್ತಾರವನ್ನ, ಹೋಲ್ ಏರಿಯಾ ಯಾವ್ಯಾವ ಆಯಾಮದಲ್ಲಿ ನಾವು ಅವರಿಗೆ ರೀಚ್ ಆಗ್ತೀವಿ, ಅದರ ವಿಸ್ತೀರ್ಣ ಆಳ ಅಗಲ ಏನಿದೆ ಅವೆಲ್ಲವನ್ನ ನಾವು ಪರಿಶೀಲನೆ ಮಾಡಬೇಕು. ಒಬ್ಬ ವ್ಯಕ್ತಿಯೊಡನೆ ಎಲ್ಲ ಏರಿಯಾದಲ್ಲಿ ಅವು ಯಾವುದೇ ಇರಲಿ ಸಂಬಂಧಗಳು, ಆ ಸಂಬಂಧದ ಎಲ್ಲ ವಿಸ್ತೀರ್ಣಗಳನ್ನು ನಾವು ಪರಿಶೀಲನೆ ಮಾಡಬೇಕು ಅಂತ. ಪರಿಶೀಲನೆ ಮಾಡಿದ ನಂತರ ಯಾವ ನಮ್ಮ ವ್ಯಕ್ತಿತ್ವ ದೋಷಗಳು ಇತರರಿಗೆ ಹಾನಿ ಮಾಡಿದ್ವು ಅಥವಾ ನೋಯಿಸುವುದು ಎಂಬುದನ್ನು ನಾವು ಕಂಡುಕೊಂಡ ನಂತರ ಯಾರ್ಯಾರಿಗೆ ಹೆಂಗ್ ನೋಯಿಸಿದೀವಿ ಅನ್ನುವಂಥದ್ದು ನಮ್ಮ ನೆನಪನ್ನು ನಾವು ಕೆದಕಬೇಕಾಗ್ತದೆ. ಪ್ರತಿಯೊಂದು ಮಾನವ ಸಂಬಂಧಗಳನ್ನ ನಾವು ಸಂಪೂರ್ಣವಾಗಿ ಅದರ ವಿಸ್ತಾರವಾಗಿ ಅವುಗಳನ್ನೆಲ್ಲವನ್ನ ನೋಡಬೇಕು. ನಮ್ಮ ವ್ಯಕ್ತಿತ್ವ ದೋಷಗಳು ಕೇವಲ ನನ್ನ ನಡವಳಿಕೆಯಿಂದಾಗಿ ಇತರರಿಗೆ ನಾನು ಹೇಗೆ ಘಾಸಿಗೊಳಿಸಿದೆ ಅದನ್ನ ನಾವು ಕಂಡುಕೋಬೇಕಾಗ್ತದ. ಕಂಡುಕೊಂಡ ನಂತರ ನಮ್ಗೆ ಗುರ್ತಾಗ್ತದೆ ಯಾರ್ಯಾರನ್ನ ಯಾವ್ಯಾವ ರೀತಿಯಲ್ಲಿ ನೋಯಿಸಿದ್ವಿ, ಯಾರ್ಯಾರಿಗೆ ಏನೇನ್ ತೊಂದರೆ ಕೊಟ್ಟಿವಿ ಅನ್ನೋದನ್ನ ನಾವು ನೆನಪು ಮಾಡ್ಕೋತಾ ಹೋಗಬೇಕು. ಫಸ್ಟ್ ಬರುದು ಮನ್ಯಾಗ, ಫಸ್ಟಿಗೆ ಬರುದು ಮತ್ತೆ ಮನ್ಯಾಗ. ಒಂದು ಮದ್ವೆ ಆಗಿದ್ರೆ ಹೆಂಡತಿ, ಮದುವೆ ಆಗಿರ್ಲಿಲ್ಲ ತಂದೆ ತಾಯಿ, ಆಮೇಲೆ ಅಣ್ತಂದ್ರು ಅಕ್ಕಂಗಿರು. ಫಸ್ಟ್ ಮದುವೆ ಆಗಿತ್ತಂದ್ರೆ ಹೆಂಡತಿ ಮಕ್ಳು, ಆಮೇಲೆ ತಂದೆ ತಾಯಿ, ಅಕ್ಕಂದ್ರು ಅಕ್ಕಂಗಿರು, ಅವರು ಇವರು ರಿಲೇಷನ್ಸ್, ತಾತಿ ಮಾವ, ಮತ್ ಮುಂದ್ ಹೊರಗೆ ಹಂಗ ರಿಲೇಷನ್ ಚಾಲು ಬರ್ತಾ ಪ್ರತಿಯೊಬ್ಬರೊಡನೆ ನಮ್ಮ ಸಂಪೂರ್ಣವಾಗಿ ಅದರ ವಿಸ್ತಾರವನ್ನ ನಾವು ಪರಿಶೀಲಿಸಿ ಯಾರ್ಯಾರಿಗೆ ಕೇವಲ ನಮ್ಮ ವೈಯಕ್ತಿಕ ನಡವಳಿಕೆಗಳಿಂದ ತೊಂದರೆಗಳನ್ನ ನಾವು ಮಾಡಿದ್ವಿ ಅಥವಾ ನೋಯಿಸಿದ್ವಿ ಅಥವಾ ಅವರಿಗೆ ನೋವನ್ನ ಕೊಟ್ವಿ ಅನ್ನುವಂಥದ್ದನ್ನ ನಾವು ಕಂಡುಕೊಂಡ ನಂತರ ಯಾವ ರೀತಿ ಮಾಡಿದ್ವಿ, ಏನ್ ಮಾಡಿದ್ವಿ, ಯಾಕೆ ಮಾಡಿದ್ವಿ ಅನ್ನುವಂಥದ್ದೆಲ್ಲವನ್ನ ಕೆದಕಬೇಕಾಗ್ತದ. ನಮ್ಮ ಅತಿ ಹತ್ತಿರದ ಮತ್ತು ಅತ್ಯಂತ ಹೆಚ್ಚಿಗೆ ಹಾನಿ ಒಳಪಟ್ಟವರನ್ನು ಗುರುತಿಸುವುದು ಕಷ್ಟವೆನಿಸೋದು 100%. ನನ್ನಂತ ಅಮೂಲಿ ಮೊದಲು ಮನೆಯಲ್ಲೇ ಸಾಕಷ್ಟು ನೋವನ್ನ ಕೊಟ್ಟಿರ್ತಾನೆ, ಅವರನ್ನು ಗುರುತಿಸುವುದು ಏನ್ ದೊಡ್ಡಾಗದಲ್ಲ. ನಾ ಹೇಳ್ದೇವಲ್ಲ, ಈಗ ಮನ್ಯಾಗ ಹೆಂಡತಿ ಮಕ್ಳು, ತಂದೆ ತಾಯಿ, ಅಣ್ತಂಬ್ರು, ಅಕ್ಕಂಗಿರು, ಇವ್ರನ್ನ ಮೊದ್ಲಕ್ಕೆ ನೋಡ್ರಿ ಅಂತ ಹೇಳ್ತಾರೆ. ಇವ್ರಿಗೆ ನಾವು ಏನೇನು ನೋವನ್ನ ಕೊಟ್ಟಿವಿ, ಏನೇನು ತೊಂದರೆಯನ್ನ ಮಾಡಿವಿ, ಅದು ನಮ್ಗೆ ಆಟೋಮೆಟಿಕ್ ಆಗಿ
ಗುರ್ತಾಗ್ಬಿಡ್ತದೆ. ಇವ್ರು ಏನ್ ದೊಡ್ಡ ಭಾರಿ ಕಷ್ಟ ಅನ್ಸುದಿಲ್ಲ, ಮನ್ಯಾಗೆ ಇರ್ತಾರೆ, ಏನ್ ಮಾಡಿದ್ದನ್ನ ಎಲ್ಲವೂ ನೆನಪಿರ್ತದೆ. ಸೊ ಇದೆಲ್ಲವೂ ಆದ ನಂತರ ಏನ್ ಮಾಡ್ಬೇಕು, ಒಂದೊಂದೇ ವರ್ಷ ನಮ್ಮ ಬದುಕಿನ ವಯಸ್ಸಿನ ಒಂದೊಂದು ವರ್ಷವನ್ನ ನೆನೆಸ್ತಾ ಹೋಗ್ಬೇಕು, ಹಿಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ನಮ್ಮ ಬದುಕಿನ ಪ್ರತಿಯೊಂದು ವರ್ಷವನ್ನ ಹಿಂದಕ್ಕೆ ಒಯ್ತಾ ಹೋಗ್ಬೇಕು. ಹಿಂದಕ್ಕೆ ಒಯ್ತಾ ಹೋದಂಗ ಎಲ್ಲವೂ ಅನಾವರಣಗಳಾಗ್ತಾವ. ಯಾರ್ಯಾರಿಗೆ ಏನೇನು ಮಾಡಿದ್ವಿ, ನಮ್ಮಿಂದ ಯಾರ್ಯಾರು ತೊಂದರೆಗಳು ಪಟ್ಟಾರ ಅನ್ನುವಂಥದ್ದು ವ್ಯಕ್ತಿಗಳ ಅಥವಾ ಯಾರೇ ಇರಲಿ ಅವರ ದೊಡ್ಡ ಪಟ್ಟಿಯನ್ನ ಮಾಡುವುದು ಸಾಧ್ಯ ಆಗ್ತದ. ನಾನು ಯಾರಿಗೇನು ಮಾಡಿಲ್ ಬಿಡ ಅಂತ ತಿಳ್ಕೊಂಡಿದ್ದೆ. ಕೈಯಾಗ ಪೆನ್ ತಗೊಂಡು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬರೀಲಿಕ್ಕೆ ಹೋದಾಗ ನಾನು ಸ್ವಲ್ಪ ಮಂದಿಗೆ ಮಾಡಿರ್ಬೇಕು ಬಿಡು ಅಂದ್ರೆ ಒಂದು 60-70 ಬರೇ ಒಂದ ತಾಸ್ನಾಗ 60-70 ಮಂದಿ ನೆನಪು ಬಂದ್ರು. ಈಗಲೂ ನೀವು ಯೋಚನೆ ಮಾಡ್ರಿ, ಯಾರ್ಯಾರಿಗೆ ನಾವು ನೋವು ಕೊಟ್ಟಿವಿ ಅನ್ನುವಂಥದ್ದು ಪಟ 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 ಲಿಸ್ಟ್ ಹೋಗತಿ. ಹಿಂದೆ ಲಿಸ್ಟ್ ನೆನಪು ಬಂದಾಗ ಬರ್ದು ಬಿಟ್ಬೇಕಂತ ಹೇಳ್ತೀವಿ ನಾವು, ಬರ್ದು ಬಿಡ್ಬೇಕಂತ ಹೇಳ್ತಾರೆ. ನೆನಪು ಹೋಗೋದಿಲ್ಲ ಮತ್ತ. ನಾವು ಯಾವಾಗ ನಮ್ಮ ಬದುಕಿನ ಎಲ್ಲ ಗತ ವರ್ಷಗಳನ್ನ ನೆನೆಸ್ತಾ ಅಥವಾ ನೆನಪು ಮಾಡಿಕೊಳ್ತಾ ಹೋಗ್ತೀವಿ, ಹಿಂದಕ್ಕೆ ಸಾಗ್ತೀವಿ, ಅಥವಾ ನಾವು ನಡೆದ ಬಂದ ಹಾದಿಯನ್ನ ನೋಡ್ತಾ ಹೋಗ್ತೀವಲ್ಲ, ಅವಾಗ ಒಂದೊಂದೇ ಹೊರಗೆ ಬರ್ತಾವು, ಅವುಗಳ ದೊಡ್ಡ ಪಟ್ಟಿನ ಆಗ್ತದ ಅಂತ ಹೇಳ್ತಾರೆ. ಸೊ ಇಂಥದ್ರಲ್ಲಿ ಪ್ರತಿಯೊಂದು ಸಂದರ್ಭವನ್ನು ನಾವು ಚೆನ್ನಾಗಿ ಅರ್ಥಕೊಳ್ಳೋದನ್ನ ಬಿಡಬೇಕು. ಯಾರ್ದು ತಪ್ಪಿತ್ತು, ಯಾಕೆ ನಾನು ಹಾಗೆ ಮಾಡಿದೆ, ಅವನು ತಪ್ಪಿತ್ತ, ನನ್ನ ತಪ್ಪಿತ್ತ, ಅವನು ಮಾಡಿದ ತಪ್ಪು ದೊಡ್ಡದಿತ್ತ, ನಾನು ಮಾಡಿದ ತಪ್ಪು ಸಣ್ಣದಿತ್ತ, ಅವನು ಹಾಗೆ ಮಾಡಿದ್ದಕ್ಕೆ ನಾನು ಹೀಗೆ ಮಾಡಿದ್ದು ಸರಿ ಇತ್ತು ಅನ್ನುವಂಥ ಏನು ಸಮರ್ಥನೆಗಳು ಅದಾವಲ್ಲ, ಈ ಎಲ್ಲ ಸಮರ್ಥನೆಗಳನ್ನ ಬಿಡಬೇಕಂತ ಹೇಳ್ತಾರೆ. ತಪ್ಪುಗಳು ನಮ್ಮವೇ ಇರ್ಲಿ ಅಥವಾ ಇತರರಲ್ಲೇ ಇರ್ಲಿ, ಅವುಗಳನ್ನ ಹಿಗ್ಗಿಸುವುದು ಬೇಕಾಗಿಲ್ಲ. ಈಗ ಅವುಗಳನ್ನ ಪ್ರಳಯಾಂತಕವಾಗಿ ಹಿಗ್ಗಿಸುವುದನ್ನು ನಾವು ಬಿಡಬೇಕು ಅಂತ ಹೇಳ್ತಾರೆ. ಅವುಗಳನ್ನು ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಈಗ ಅಂತ ಹೇಳ್ತಾರೆ. ಇಲ್ಲ, ನನ್ನ ಏನೋ ತಪ್ಪಿರ್ಲಿಲ್ಲ, ನಾನು ಮಾಡಿದ್ದೆ ಸರಿ ಅನ್ನುವಂಥದ್ದು ಅಲ್ಲ. ಈಗ ಅವು ಯಾರವರ ಆಗಿರ್ಲಿ, ಮಿಸ್ಟೇಕ್ ನನ್ನಿಂದರ ಆಗಿರ್ಲಿ ಅಥವಾ ಅವರಿಂದರ ಆಗಿರ್ಲಿ, ಅವುಗಳನ್ನ ಈಗ ದೊಡ್ಡದು ಮಾಡುವಂಥದ್ದು, ಅವುಗಳನ್ನ ಎಳೆಯುವಂಥದ್ದು, ಎಳೆದು ಅಂತ ತಪ್ಪುಗಳಲ್ಲಿ ಅಥವಾ ಅಂತ ಸನ್ನಿವೇಶಗಳಲ್ಲಿ ನಾನು ಕರೆಕ್ಟ್ ಇದ್ದೆ, ಅವರು ಸರಿ ಇಲ್ಲ ಅನ್ನುವಂಥದ್ದನ್ನ ಬಿಡಬೇಕು ಅಂತ ಹೇಳ್ತಾರ. ಅದನ್ನ ಬಿಡ್ರಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರ, ವಿ ಶುಡ್ ಅವಾಯ್ಡ್ ಎಕ್ಸ್ಟ್ರೀಮ್ ಜಡ್ಜ್ಮೆಂಟ್ಸ್ ಬೋತ್ ಆಫ್ ಅವರ್ ಸೆಲ್ಫ್ ಅಂಡ್ ಆಫ್ ಅದರ್ಸ್ ಇನ್ವಾಲ್ವ್ಡ್. ಎಕ್ಸ್ಟ್ರೀಮ್ ಜಡ್ಜ್ಮೆಂಟ್ ಕೊಡುವಂಥದ್ದು ಬೇಕಾಗಿಲ್ಲ. ಈಗ ಆಗಿದೆ, ತಪ್ಪಾಗಿದೆ, ಸಂದರ್ಭಗಳು ಹೋಗ್ಯಾವ, ಸನ್ನಿವೇಶಗಳು ಮರ್ತು ಹೋಗ್ಯಾವ. ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಹಸಿಯಾಗಿ ಇರಬಹುದು, ಇಲ್ಲ ಅಂತಲ್ಲ, ಕೆಲವೊಂದಿಷ್ಟು ಮರ್ತು ಹೋಗ್ಯಾವು, ಕೆಲವೊಂದಿಷ್ಟು ನಡೆದ ಘಟನೆಗಳಾಗ್ಯಾವು, ಕೆಲವೊಂದಿಷ್ಟು ಎದುರಿಗಿದ್ದ ಮನುಷ್ಯ, ನಮ್ಮಿಂದ ನೋವು ತಿಂದಂತ ಮನುಷ್ಯ ಕೂಡ ಮರ್ತಿರ್ತಾನ, ಒಂದಿಷ್ಟನ್ನ ಇಟ್ಕೊಂಡಿರ್ತಾನ, ಇಲ್ಲಂತಲ್ಲ. ಸೊ ಇವುಗಳನ್ನ ನಾವು ತಪ್ಪು ನಮ್ಮದೇ ಇರ್ಲಿ ಅಥವಾ ಅವ್ರದೇ ಇರ್ಲಿ, ಅವುಗಳನ್ನ ಎಳೆಯುವಂಗಿಲ್ಲ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರ ಅವರು, ಶಾಂತವಾದ ಅವ್ರ ಹತ್ರ, ವಿ ಮಸ್ಟ್ ನಾಟ್ ಎಕ್ಸಾಗ್ರೇಟ್ ಅವರ್ ಡಿಫೆಕ್ಟ್ ಆಫ್ ಆರ್ ದೇರ್ಸ್ ಅಂತ ಹೇಳ್ತಾರೆ. ನಾವು ಮತ್ತೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಲ್ಲ. ಈಗ ನೀನು ತಪ್ಪು ಮಾಡಿದೆ, ಅದಕ್ಕೆ ನಾನು ಹೀಗೆ ಮಾಡಿದೆ ಅನ್ನುವಂಥದ್ದು ಎಲ್ಲವನ್ನ ಬಿಡಬೇಕು ಅಂತ ಹೇಳ್ತಾರೆ. ಕ್ವೈಟ್ ಅಬ್ಜೆಕ್ಟಿವ್ ವ್ಯೂ ವಿಲ್ ಬಿ ಅವರ್ ಸ್ಪೀಡ್ ಫಾಸ್ಟ್ ಏಮ್ ಅಂತ ಹೇಳ್ತಾರೆ. ಸ್ಪೀಡ್ ಫಾಸ್ಟ್ ಏಮ್ ಅಂತ ಹೇಳ್ತಾರೆ, ಗಟ್ಟಿಯಾದಂತ ಉದ್ದೇಶ. ಶಾಂತವಾದ ಸಕಾರಾತ್ಮಕ, ಕ್ವೈಟ್ ಅಬ್ಜೆಕ್ಟಿವ್ ವ್ಯೂ ವಿಲ್ ಬಿ ಅವರ್ ಸ್ಟೆಡ್ ಫಾಸ್ಟ್ ಏಮ್ ಅಂತ ಹೇಳ್ತಾರೆ. ಶಾಂತವಾಗಿರ್ಲಿ, ಸಕಾರಾತ್ಮಕ ಪಾಸಿಟಿವ್ ಅಲ್ಲಿ ನಮ್ಮ ಎಲ್ಲ ವ್ಯೂಗಳು ಇರ್ಬೇಕು. ನಮ್ಮ ನೋಡುವ ರೀತಿ ಅಥವಾ ನಮ್ಮ ದೃಷ್ಟಿಕೋನ ಏನಿರ್ಬೇಕಂದ್ರೆ ಸಕಾರಾತ್ಮಕವಾಗಿರ್ಬೇಕು. ನಾನು ಏನು ಮಾಡಲಿಕ್ಕೆ ಹೊರಟಿದ್ದೀನಿ ಅನ್ನುವಂಥದ್ದು ಸ್ಪಷ್ಟ ಕಲ್ಪನೆ ನನಗೀಗಿದೆ. ನಾನು ಹೋಗ್ತಾ ಇರೋದೇನಪ್ಪಾ ಅಂತಂದ್ರೆ, ಹಾನಿ ಮಾಡಿದ ವ್ಯಕ್ತಿಗಳ ಪಟ್ಟಿ ಮಾಡ್ತಾ ಇದ್ದೀನಿ, ಅವರೊಂದಿಗೆ ನನ್ನ ಸಂಬಂಧವನ್ನ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಪಟ್ಟಿ ಮಾಡೋ ಮುಂದಾಗ
ಮತ್ತೆ ನಿನ್ ತಪ್ಪಿತ್ತು ನನ್ ತಪ್ಪಿತ್ತು, ನೀನ್ ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಅಂತಂದ್ರೆ ಅಲ್ಲ. ತಪ್ಪು ಯಾರದೇ ಇರ್ಲಿ, ಅವ್ರದಾರ ಇರ್ಲಿ ನಮ್ದಾರ ಇರ್ಲಿ, ನಮ್ಮಿಂದ ಯಾರಿಗೆ ನೋವಾಗಿದೆ ಅದನ್ನ ಮಾತ್ರ ನೋಡೋದು. ಈಗ ಅವರಿಂದ ನಮ್ಗೆ ನೋವು ಆಗಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ ನಾವು. ಆದ್ರೂ ಕೂಡ ನಾವು ಸಕಾರಾತ್ಮಕ ದೃಷ್ಟಿಕೋನ ಇಟ್ಟುಕೊಂಡು ಪ್ರಶಾಂತವಾದ ಮನಸ್ಸಿನಿಂದ ಇವುಗಳನ್ನ ನೋಡುವಂತಹ ಉದ್ದೇಶ ನಮ್ಮದಾಗಿರಬೇಕು. ಮೊದಲಿಗೆ ನಮ್ಮ ಉದ್ದೇಶ ಅರ್ಥ ಆಗಿರ್ಬೇಕು, ಹೊರತಾಗಿ ಅವುಗಳನ್ನ ಕೆದಕುವುದು ಇಂಪಾರ್ಟೆಂಟ್ ಅಲ್ಲ. ಈಗ ನಮಗ ಅದನ್ನ ಕೆದಕಿ ಕ್ಯಾರ್ ಹಾಕೊಳ್ಳೋದೇನ್ ಬೇಕಾಗಿಲ್ಲ ನಮಗ. ನಮ್ಮ ಉದ್ದೇಶ ಏನದ ಅಂದ್ರ ನನ್ನ ವರ್ತನೆಗಳಿಂದ ಯಾರ್ಯಾರಿಗೆ ನೋವಾಗಿದೆ ಅನ್ನುವಂಥದ್ದನ್ನ ನೋಡೋದು. ಅದಕ್ಕೆ ಹೇಳ್ತಾರ, whenever our pencil falter, ನಾವು ಪಟ್ಟಿ ಮಾಡುವಾಗ ನಮ್ಮ ಕೈ ನಡುಗಿದಾಗ ಅಥವಾ ನಮ್ಮ ಇದೆಲ್ಲ ಯಾಕೆ ಬೇಕು ಬಿಡು ಲಿಸ್ಟ್ ಮಾಡೋದು ಸುಮ್ನ ಅಂತ ಹೇಳಿ ಮತ್ತೆ ಮನಸ್ಸು ಬರ್ತದೆ. ಎಲ್ಲಾರು ತಣ್ಣಗದಾರ, ಎಲ್ಲೆಲ್ಲೋ ಆರಾಮಾಗಿ ಅದಾರ, ಸುಮ್ನ ನಾವು ಆಗಿದ್ದನ್ನ ಕೆದಕುವುದು ಯಾಕ ಅನ್ನುವಂಥ ಯೋಚನೆ ಬಂದು ಬ್ಯಾಡ ಬಿಡು ಇದು ಬರೀದ ಅಂತ ಹೇಳಿ ಅನ್ನಿಸ್ತದ. ಅದಕ್ಕ ಅಲ್ಲಿ ಅವ್ರು ಹೇಳ್ತಾರ ಉತ್ತರ, ಈ ಹೆಜ್ಜೆಯ ಅನುಭವವು ಇತರ ಬಂಧುಗಳಿಗೆ ಏನು ಒದಗಿಸಿ ಇದೆ ಎನ್ನುವುದನ್ನ ನಾವು ನೆನಪಿಸಿಕೊಂಡು ಉಲ್ಲಾಸಿತರಾಗಬೇಕು ಅಂತ. ನಾವು ಈಗೇನ್ ಕೇಳ್ತಾ ಇದ್ದೀವಲ್ಲ ಈ ಹೆಜ್ಜೆಗಳನ್ನ ನಮ್ಮ ಹಿರಿಯ ಬಂಧುಗಳು ಮಾಡಿದ ನಂತರ ಅವರ ಬದುಕಿನಲ್ಲಿ ಎಷ್ಟೊಂದು ಸಂತೋಷಗಳು, ಎಷ್ಟೊಂದು ಲಾಭ ಸಿಕ್ಕೈತೆ ಅನ್ನುವಂಥದ್ದನ್ನ ಅವರು ನಮ್ಮ ಮುಂದೆ ಹೇಳಿರ್ತಾರ ತಮ್ಮ ಅನುಭವಗಳ ಮುಖಾಂತರ. ಅವುಗಳನ್ನ ನೆನೆಸ್ಕೊಂಡು ನಾವು ಕೂಡ ಉತ್ಸಾಹಭರಿತರಾಗಬೇಕು ಅಂತ ಹೇಳ್ತಾರೆ. we can fortify and cheer ourselves by remembering what AA experience in this step has meant to others. ಈ ಹೆಜ್ಜೆಯಿಂದ ಇತರ AA ಬಂಧುಗಳಿಗೆ ಏನು ಸಿಕ್ಕಿದೆ ಅನ್ನುವಂಥದ್ದನ್ನ ನೆನೆಸ್ಕೊಂಡು ನಾವು ಉಲ್ಲಾಸಿತರಾಗಿ ಇನ್ನಷ್ಟು ಉತ್ಸಾಹದಿಂದ ಇವುಗಳನ್ನ ಬರೀಲಿಕ್ಕೆ ಮುಂದಾಗಬೇಕು ಅಂತ ಹೇಳ್ತಾರೆ. ಯಾಕೆ ಇದನ್ನ ಮಾಡ್ಬೇಕಂದ್ರೆ ಬಹಳ ಅದ್ಭುತವಾದ ಸೆಂಟೆನ್ಸ್ ಅನ್ನ ಬರೆದಾರ ಅಲ್ಲಿ ಇಂಗ್ಲಿಷ್ನಾಗ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ದ ಐಸೋಲೇಷನ್ ಫ್ರಮ್ ಅವರ್ ಫೆಲೋಸ್ ಅಂಡ್ ಫ್ರಮ್ ಗಾಡ್ ಅಂತಿದೆ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದಿ ಎಂಡ್ ಆಫ್ ಅಂತ ಐಸೋಲೇಷನ್. ಒಬ್ಬಂಟಿನಾಗಿರೋದು, ಈ ಸಮಾಜದಿಂದ ಬೇರೆ ಆಗಿರೋದು ಎಲ್ಲವೂ ಎಂಡ್, ಇದು ಆರಂಭ ಅಂತ ಹೇಳ್ತಾರ. ಯಾವ ಸಮಾಜದಿಂದ ದೂರವಾಗಿದ್ವಿ, ಕುಟುಂಬದಿಂದ ದೂರವಾಗಿದ್ವಿ, ನಮ್ಮ ಬದುಕಿನಿಂದನ ನಾವು ದೂರ ಆಗಿದ್ವಿ ಕೆಲವೊಮ್ಮೆ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಇತರರಿಂದ ಮತ್ತು ದೇವರಿಂದ ನಾವು ಪ್ರತ್ಯೇಕವಾಗಿರುವುದು ಮುಗಿಯುವ ಪ್ರಕ್ರಿಯೆ ಆರಂಭವಾಗ್ತದ ಅಂತ. ಇಟ್ ಈಸ್ ದ ಬಿಗಿನಿಂಗ್, ಇದೊಂದು ಆರಂಭ ಆಫ್ ದ ಎಂಡ್ ಆಫ್ ದ ಐಸೋಲೇಷನ್, ಪ್ರತ್ಯೇಕವಾಗಿರುವುದನ್ನ ಮುಗಿಸ್ಲಿಕ್ಕೆ ಇದೊಂದು ಆರಂಭ ಅಂತ ಹೇಳ್ತಾರೆ. ಫ್ರಾಮ್ ಅವರ್ ಫೆಲೋಸ್, ನನ್ನ ಸಹಪಾಠಿಗಳು ಇಲ್ಲೇ ಇದಾರ, ನನ್ನ ಸಂಗಾತಿಗಳು ಇಲ್ಲೇ ಇದ್ದಾರೆ, ಇದೇ ಭೂಮಿ ಮೇಲೆ ಇದ್ದಾರೆ. ಅವ್ರ ಜೊತೆ ನಾನು ಏನು ಒಬ್ಬಂಟಿನಾಗಿ ಹೋಗಿದ್ದೆ, ಅವರ ಜೊತೆ ನಾನು ವಿಮುಖನಾಗಿದ್ದೆ, ಅವರನ್ನ ಬಿಟ್ಟು ನಾನು ಪ್ರತ್ಯೇಕವಾಗಿ ಇರ್ತಿದ್ದೆ, ಸಮಾಜದಿಂದನೂ ಇರ್ತಿದ್ದೆ, ಕುಟುಂಬದಿಂದ ಇರ್ತಿದ್ದೆ. ಅಷ್ಟೇ ಯಾಕೆ, ನನ್ನೊಳಗೆ ನನ್ನಿಂದ ನಾನು ಪ್ರತ್ಯೇಕವಾಗಿರ್ತಿದ್ದೆ. ಕೊನೆಯ ದಿನಗಳಲ್ಲಿ ನನ್ನಿಂದ ನಾನೇ ಪ್ರತ್ಯೇಕವಾಗಿದ್ದೆ ಸ್ನೇಹಿತರೆ. ಇದೆಲ್ಲವೂ ಅಂತ್ಯ ಅಂತ ಹೇಳ್ತಾರ. ಇದೆಲ್ಲದರ ಅಂತ್ಯ ಇದು ಅಂತ ಹೇಳ್ತಾರೆ ಈ ಹೆಜ್ಜೆ. ನಾವು ಯಾವಾಗ ಬಹಳ ಅದ್ಭುತವಾಗಿ ಸೆಂಟೆನ್ಸ್ ಅನ್ನ ಬರೀತಾರ ಅವರಲ್ಲಿ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ದ ಐಸೋಲೇಷನ್ ಫ್ರಮ್ ಅವರ್ ಫೆಲೋಸ್ ಅಂಡ್ ಫ್ರಮ್ ದ ಗಾಡ್. ದೇವರಿಂದ ಮತ್ತು ನಮ್ಮ ಸಂಗಾತಿಗಳಿಂದ ನಾವು ಪ್ರತ್ಯೇಕವಾಗಿರುವುದನ್ನ ಕೊನೆಗೊಳಿಸ್ತದ ಇದು ಅಂತ ಹೇಳ್ತಾರೆ. ಸಾಕಲ್ಲ, ಇದಕ್ಕಿಂತ ಏನು ಬೇಕು ನಮ್ಗೆ? 8ನೇ ಹೆಜ್ಜೆಯಿಂದ ಯಾವ ಒಬ್ಬಂಟಿತನ ಕಾಡ್ತಿತ್ತು, ಖಿನ್ನತೆ ಕಾಡ್ತಿತ್ತು, ಕೋಪ ಕಾಡ್ತಿತ್ತು, ಯಾವ ದ್ವೇಷ ಕಾಡ್ತಿತ್ತು, ಯಾರಿಗೆ ನೋವು ಕಟ್ಟೆ ಅನ್ನುವಂಥ ಪಶ್ಚಾತ್ತಾಪ ಕಾಡ್ತಿತ್ತು, ಅದೆಲ್ಲದರಿಂದ ಮುಕ್ತಿ ಸಿಗುವಂತ ಹೆಜ್ಜೆ ಇದು. ಮನಸ್ಸು ಮುಕ್ತವಾಗಬೇಕು. ಮನಸ್ಸು ಮುಕ್ತವಾದಾಗ ಎಲ್ಲವೂ ಸರಿಯಾಗ್ತದೆ. ಮನಸ್ಸಿನಲ್ಲಿ ಎಲ್ಲವನ್ನ ಇಟ್ಟುಕೊಂಡ್ರು ಮೇಲ್ಗಡೆಯಿಂದ ನಗು ಬಾ ಅಂತಂದ್ರೆ ಬರೋದಲ್ಲ. ಮುಖದ ಮೇಲೆ ನಗು ಬರ್ಬೇಕಂದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು, ಮನಸ್ಸು ನಿಶ್ಚಳವಾಗಿರ್ಬೇಕು, ಮನಸ್ಸು ಕಲ್ಮಶ ಇಲ್ಲದೆ ಇರುವಂತ ಮನಸ್ಸಾಗಿರ್ಬೇಕು ಅಂತ ಹೇಳ್ತಾರ.
ಆ ಮನಸ್ಸಿನಲ್ಲಿ ಇವೆಲ್ಲವನ್ನ ಹಳೆಯದನ್ನ ತುಂಬಿಕೊಂಡು ನಾವು ನಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂದ್ರೆ ನನ್ನ ಮುಖದಲ್ಲಿ ಆ ತೇಜಸ್ಸು ಇರುವುದಿಲ್ಲ, ಆ ನಗುನು ಇರುವುದಿಲ್ಲ, ಆ ಸಂತೋಷನೂ ಇರುವುದಿಲ್ಲ, ಆ ನೆಮ್ಮದಿನೂ ಇರುವುದಿಲ್ಲ. ಸುಮ್ಮನೆ ಬರುದು ಒಂದು ದಿನದ ಪ್ರಕಾರ ನಾನು ಚೆನ್ನಾಗಿದ್ದೀನಿ, ಸಂತೋಷದಿಂದ ಇದ್ದೀನಿ, ದೇವರ ದಯೆ, ಆರಾಮಾಗಿದ್ದೀನಿ. ಇವತ್ತು ಕುಡ್ದಿಲ್ಲ ನಮ್ಮನೆ ಎದುರಿಗಿರುವಂತ ಪ್ರಾಣಿ ಪಕ್ಷಿಗಳು ಕುಡ್ದಿಲ್ಲ ಅಂತ ಹೇಳ್ತಾರ ನಮ್ಮ ಹಿರಿ ಬಂಧುಗಳು. ಆದ್ರೆ ನಿನ್ನಷ್ಟಕ್ಕೆ ನೀನು ಕೇಳ್ಕೊಳ್ಳುವಂತ ಕ್ವಶನ್ ಫ್ರಮ್ ದಿ ಬಾಟಮ್ ಆಫ್ ಹಾರ್ಟ್, ನಿನ್ನ ಹೃದಯಾಂತರಳದಿಂದ ನೀನು ಸಂತೋಷವಾಗಿದ್ದೀಯಾ, ನಗ್ತಾ ಇದ್ದೀಯಾ, ಪ್ರಶಾಂತತೆ ನಿನ್ನಲ್ಲಿದೆಯಾ, ದುಗುಡ ಇದೆಯಾ, ಆತಂಕ ಕಾಡ್ತಾ ಇದೆಯಾ, ಒಂಟಿತನ ಕಾಡ್ತಾ ಇದೆಯಾ, ಗಿಲ್ಟಿ ಫೀಲಿಂಗ್ ಅಂದ್ರೆ ತಪ್ಪಿತಸ್ಥ ಭಾವನೆ ಕಾಡ್ತಾ ಇದೆಯಾ, ಪಶ್ಚಾತ್ತಾಪ ಕಾಡ್ತಾ ಇದೆಯಾ, ಸೇಡಿನ ಮನೋಭಾವನೆ ಕಾಡ್ತಾ ಇದೆ, ಅಥವಾ ನಿನ್ನಷ್ಟು ನೀನು ಸ್ವಕನಿಕರವನ್ನ ಪಟ್ಕೋತೀಯ, ಅಥವಾ ಏನ್ ಹೇಳ್ತೀವಿ ನಾವು ಸೆಲ್ಫ್ ಸೀಕಿಂಗ್, ಅಟೆನ್ಷನ್ ಸೀಕಿಂಗ್, ನನ್ನನ್ನು ಇನ್ನೊಬ್ಬರು ಗುರುತಿಸ್ಲಿ, ಇನ್ನೊಬ್ಬರು ನನ್ನನ್ನ ಏನ್ ಹೇಳ್ತಾರ ಅದನ್ನ ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತಾರೆ. ಕನ್ನಡದಾಗ ನೆನಪಾಗೋದೇ ಇಲ್ಲ. ನನ್ನನ್ನು ಇನ್ನೊಬ್ರು ಅಬ್ಸರ್ವ್ ಮಾಡ್ಲಿ, ನನ್ನನ್ನ ಕೇರ್ ಮಾಡ್ಲಿ, ಸಿಂಪತಿ ಗಿಟ್ಟಿಸ್ಕೊಳ್ಳೋದು, ಇವೆಲ್ಲವೂ ಇದೆಯಾ? ಅಥವಾ ಒಣ ಜಂಬ ಇದೆಯಾ? ಕೆಳಗಡೆ ಬಿದ್ದು ಒದ್ದಾಡಿದ್ರೆ ಇನ್ನೂ ಮೀಸೆ ಮಣ್ಣಾಗಿಲ್ಲ ಅನ್ಸೋಂಥ ದಾಸ್ತೆ ಇದೆಯಾ? ಬಂಡತನ ಇದೆಯಾ? ನಾನೇ ಸರಿ, ನನ್ನದೇ ಸರಿ, ನನ್ನ ನಿರ್ಧಾರಗಳೇ ಕರೆಕ್ಟ್, ನಾನು ಮಾಡಿದ್ದೆಲ್ಲವೂ ಕರೆಕ್ಟ್ ಅನ್ನುವಂಥ ಬಂಡ ಬಿಟ್ಟತನ ಇದೆಯಾ? ಇವೆಲ್ಲವನ್ನ ನಾವೇ ಕೇಳ್ಕೋಬೇಕು, ಹೊರತಾಗಿ ಮಂದಿ ಹೇಳೋದಿಲ್ಲ, ಇವೆಲ್ಲ ಜನ ಹೇಳೋದಿಲ್ಲ. ಸೊ ಇವೆಲ್ಲವನ್ನ ಕೇಳ್ತಾ ಹೋದಾಗ ಈ ಹೆಜ್ಜೆಯಿಂದ ನಮಗೆ ಸಿಗೋದೇನಪ್ಪಾ ಅಂದ್ರೆ ನಾವು ಒಬ್ಬಂಟಿಗರಾಗಿರೋದನ್ನ ತಪ್ಪಿಸ್ತದ. ಬದುಕಿನ ಜೊತೆ, ಜಗತ್ತಿನ ಜೊತೆ, ಸಮಾಜದ ಜೊತೆ, ಕುಟುಂಬದ ಜೊತೆ ಮತ್ತೆ ನಾವು ಮೊದಲಿನಂತೆ ನಾಗರಿಕರಾಗಿ ಸಮಾಜದಲ್ಲಿ, ಮನುಷ್ಯನಾಗಿ ಜಗತ್ತಿಗೆ, ನಾಗರಿಕರಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಗಂಡ ಆಗ್ಲಿ, ಮಗ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮನಾಗಿ ಕುಟುಂಬಕ್ಕ ಯಾವುದೇ ಪಾತ್ರ ಇರಲಿ, ಆಯಾ ಪಾತ್ರಗಳಿಗೆ, ಆಯಾ ಸನ್ನಿವೇಶಗಳಲ್ಲಿ, ಆಯಾ ಪರಿಸ್ಥಿತಿಗಳಲ್ಲಿ, ಆಯಾ ಸ್ಥಾನಗಳಲ್ಲಿ ನಮ್ಮನ್ನ ನಾವು ಗಟ್ಟಿಯಾಗಿ ನಿಂತು ಈ ಬದುಕನ್ನ ಜೀವಿಸುವಂತ ಹೆಜ್ಜೆ ಪ್ರಕ್ರಿಯೆ ಪ್ರಾರಂಭ ಆಗ್ತದ ಅನ್ನುವಂಥ ವ್ಯಾಖ್ಯಾನವನ್ನ 8ನೇ ಹೆಜ್ಜೆ ಕೊಡ್ತದ. ಓವರ್ ಎಕ್ಸ್ಪೀರಿಯನ್ಸ್ ಇದು. ಓವರ್ 8ನೇ ಹೆಜ್ಜೆ ಏನ್ ಹೇಳ್ತದ ಅಂದ್ರೆ ಇಟ್ ಈಸ್ ಅ ಬಿಗಿನಿಂಗ್ ಆಫ್ ದಿ ಎಂಡ್ ಆಫ್ ದಿ ಐಸೋಲೇಷನ್ ಫ್ರಮ್ ಅವರ್ ಫೆಲೋಸ್ ಅಂಡ್ ಗಾಡ್ ಅಂತ ಹೇಳ್ತಾರ. ಆ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಒಂದ್ 10 ನಿಮಿಷ ಸಮಯ ಕೊಡ್ತೀನಿ. 8ನೇ ಹೆಜ್ಜೆ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ದಯವಿಟ್ಟು ಇದ್ರೊಳಗಡೆ ಹೇಳಬೇಕು ಅಂತ ಅನ್ಸಿದ್ರೆ, ತಮ್ಮ ಅನುಭವಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೇಕನ್ಸಿದ್ರೆ ದಯವಿಟ್ಟು ಮಾಡಿ. ನಿಮ್ಮ ಅನುಭವಗಳನ್ನು ಸ್ವಲ್ಪ ಸೇರಿಸಿ ಹೇಳಲಿಕ್ಕೆ ನಾವು ಕೂಡ ಉತ್ಸುಕನಾಗಿರ್ತೀನಿ. ಸೊ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಶಕ್ತಿ ಸರ್. ಅಂಡ್ ಹಾಗೆ ಪ್ರಶಾಂತ ಧಾಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್.